जय श्री नमो सिद्धेभ्यः नमो अरिहन्ताणं नमो आयर्याणं नमो अज्जायानं नमो लोये सव्वसाहुणम् ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः अविरलशब्दघनौघलप्रक्षालितसकलभूतलमलकलङ्का मुनिविरूपासिततीर्था सरस्वती हरितुनो दुरितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणे मङ्गलं कुन्दकुन्दार्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम् जैनं जयतु शासनम् श्रीमत्परमगम्भीरं स्याद्वादामोगलाञ्छनम् जीयात्रैलोक्यनाथस्य शासनं जिनशासनं शासनं जिनशासनं ಜಿನವಾನಿಯ ದೈನಂದಿನ ಚರ್ಚೆಯ ನಿಟ್ಟಿನಲ್ಲಿ ನಮ್ಮ ಚರ್ಚೆ ಕಷಾಯಗಳನ್ನು ಆಧರಿಸಿ ನಡೀತಾ ಇದೆ. ಕಷಾಯ ವಿಚಾರವಾಗಿ ಹಲವು ಚರ್ಚೆಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಮುಖ್ಯವಾಗಿ ಆತ್ಮನೇ ರಾಗದ್ವೇಷಗಳನ್ನು ಮಾಡ್ತಾನೆ, ಆತ್ಮನೇ ಶುದ್ಧ ಭಾವವನ್ನು ಕೂಡ ಮಾಡ್ತಾನೆ. ಆದರೆ ಶುದ್ಧ ಭಾವ ಸ್ವಭಾವ ಇದೆ, ಹಾಗಾಗಿ ಶುದ್ಧ ಭಾವವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಆದರೆ ನಾವು ಕಷಾಯವನ್ನು ನಿನ್ನೆ ನೋಡಿದ ಹಾಗೆ ಕಷಾಯವನ್ನು ಮಾಡಬೇಕಾದ್ರೆ ಪ್ರಯತ್ನ ಮಾಡಬೇಕಾಗುತ್ತೆ. ನೀರನ್ನು ಬಿಸಿ ಮಾಡಬೇಕಾದ್ರೆ ಬಾಹ್ಯ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಆದರೆ ತಣ್ಣಗೆ ಮಾಡಬೇಕಾದ್ರೆ ಯಾವ ಪ್ರಯತ್ನನೂ ಮಾಡೋದು ಬೇಕಾಗಿಲ್ಲ. ಹಾಗಾಗಿ ಧರ್ಮದ ಮೂಲ ಸ್ವರೂಪ ಏನಿದೆ, ಏನೂ ಮಾಡೋದು ಧರ್ಮ ಇಲ್ಲ ಹೇಳ್ತಿದ್ದಾರೆ. ಧರ್ಮದ ಮೂಲ ಸ್ವರೂಪ ಏನಿದೆ, ಏನೇನು ಮಾಡಿದ್ರೆ ಧರ್ಮ ಆಗುತ್ತೆ. ಆಚಾರ್ಯರು ಹೇಳ್ತಾ ಇದ್ದಾರೆ, ಎಲ್ಲಿವರೆಗೆ ನಿನಗೆ ಮಾಡೋದು 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 ಅನ್ನುವಂತಹ ಪರಿಣಾಮ ಉಂಟಾಗುತ್ತಾನೆ ಇರುತ್ತೆ, ಅಲ್ಲಿವರೆಗೆ ಧರ್ಮದ ಮೂಲ ಸ್ವರೂಪ ನಿನಗೆ ಅರ್ಥ ಆಗುವುದಿಲ್ಲ. ನಮಗೆ ಧರ್ಮದ ಮೂಲ ಸ್ವರೂಪ ಅರ್ಥ ಆಗಬೇಕಾದ್ರೆ, ಅತೀಂದ್ರಿಯ ಆನಂದದ ಪ್ರಾಪ್ತಿ ಆಗಬೇಕಾದ್ರೆ, ಶಾಶ್ವತ ಸುಖದ ಪ್ರಾಪ್ತಿ ಆಗಬೇಕಾದ್ರೆ ಈ ಮಾಡೋ ವಿಚಾರಗಳನ್ನೆಲ್ಲ ಬಿಟ್ಟು ಬಿಡಬೇಕು. ಈ ಯಾವ ಮಾಡುವಂತಹ ಕರ್ತೃತ್ವದ ಭಾವನೆ ಇದೆ, ಕರ್ತೃತ್ವದ ಅಹಂಕಾರ ಇದೆ, ಇದೇನು ಕೆಲ್ಸಕ್ಕೆ ಬರೋದಿಲ್ಲ. ಜೀವ ಶುದ್ಧ ಭಾವ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡಬೇಕು अपन विचार करें, शुद्ध भाव करने के लिए क्या करना पड़ेगा? ऐसा कौन सा उपाय है जिससे शुद्ध भाव हो जाएगा? कहते हैं उपाय ಏನಕ್ಕೆ ಬೇಕು? ಏನು ಉಪಾಯ ಬೇಕಾಗಿಲ್ಲ. ಯಾವುದು ವಿಭಾವ ಇದೆ ಅದನ್ನ ಬಿಟ್ಟು ಬಿಟ್ರೆ, ವಿಭಾವನ ಹೇಗೆ ಬಿಡೋದು? ನಿನ್ನೆ ಹೇಳಿದ್ವಲ್ಲ, ವಿಭಾವದ ಸಂಗತಿಯನ್ನ ಬಿಟ್ಟು ಬಿಟ್ರೆ, ಜ್ಞಾನದಲ್ಲಿ ವಿಭಾವದ ಬಗೆಗಿನ ಆಸಕ್ತಿ ಭಾವ ದೂರ ಆದರೆ ಏನಾಗುತ್ತೆ? ವಿಭಾವ ದೂರ ಆಗುತ್ತೆ. ವಿಭಾವ ದೂರ ಆದ ನಂತರ ಸ್ವಭಾವವನ್ನ ಪಡಿಲಿಕ್ಕೆ ಬೇರೆ ಏನು ಹೊಸದಾಗಿ ಪ್ರಯತ್ನ ಮಾಡೋದು ಬೇಕಾಗಿಲ್ಲ.
ನಾನು ವೀತರಾಗಿ ಆಗ್ಲಿಕ್ಕೆ ಏನು ಮಾಡಬೇಕು? ನಾನು ಸಮತಾಭಾವವನ್ನ ಧಾರಣೆ ಮಾಡ್ಲಿಕ್ಕೆ ಏನು ಮಾಡಬೇಕು? ಏನ ನಿಜವಾಗಿ ರಾಗದ್ವೇಷದ ತ್ಯಾಗ ಸ್ವರೂಪವಾದಂತಹ ಯಾವ ವೀತರಾಗ ಸ್ವಭಾವ ಇದೆ, ಅದನ್ನ ಪಡಿಲಿಕ್ಕೇನು ಪ್ರಯತ್ನ ಮಾಡೋದಿಲ್ಲ. ನಮ್ಮ ಪ್ರಯತ್ನ ಎಲ್ಲ ಏನಿದೆ, ಈ ರಾಗದ್ವೇಷವನ್ನ ಸ್ವಭಾವ ಅಂತ ತಿಳ್ಕೊಂಡಿದ್ದೇನೆ. ಆ ರಾಗದ್ವೇಷಗಳನ್ನ ನನ್ನ ಸ್ವಭಾವ ಅಲ್ಲ ಅಂತ ದೃಢವಾಗಿ ಶ್ರದ್ಧೆ ಮಾಡೋದಿದೆ. ಯಾವಾಗ ರಾಗದ್ವೇಷಗಳು ನನ್ನದಲ್ಲ ಅಂತ ದೃಢವಾಗಿ ಶ್ರದ್ಧೆ ಆಗುತ್ತೆ, ಆಗ ಸಹಜವಾಗಿಯೇ ವೀತರಾಗತ್ತೆ, ಪ್ರಗಟ ಆಗತ್ತೆ. ವೀತರಾಗತ್ತೆ, ಪ್ರಗಟ ಆಗತ್ತೆ ಅಂತ ವಚನಗಳಿಂದ ಹೇಳ್ತೀವಿ ಅಷ್ಟೇ. ಆದ್ರೆ ವೀತರಾಗತ್ತೆ ಸದಾ ಕಾಲ ಜೀವಿಯ ಜೊತೆಗೇ ಇದೆ. ಯಾಕಂದ್ರೆ ಅದು ಜೀವಿಯ ಸ್ವಭಾವ ಇದೆ. ಮತ್ತೆ ಯಾವುದು ಸ್ವಭಾವ ಇದೆ ಅದು ಹೋಗೋದಿಲ್ಲ, ಅದು ದ್ರವ್ಯದ ಜೊತೆಗೇ ಇರುತ್ತೆ. ಹಾಗಾಗಿ ಸ್ವಭಾವ ಶಾಶ್ವತ ಇದೆ, ಆದರೆ ವಿಭಾವ ಕ್ಷಣಿಕ ಇದೆ. ಯಾವ ಕ್ರೋಧಮಾನ್ ಮಾಯಾ ಲೋಭಗಳ ರೂಪ ಕಷಾಯಗಳಿದೆ, ಇವುಗಳು ವಿಭಾವ ಇದೆ. ಇವನು ಕ್ರೋಧ ಮಾಡ್ಬೇಕಾದ್ರೆ ಪ್ರಯತ್ನ ಮಾಡ್ಬೇಕಾಗತ್ತೆ, ಆದ್ರೆ ಶಾಂತವಾಗಿರ್ಬೇಕಾದ್ರೆ ಏನ್ ಪ್ರಯತ್ನ ಪಡ್ಬೇಕು ಹೇಳ್ತಾರೆ. ಅಹಂಕಾರ ಮಾಡ್ಬೇಕಾದ್ರೆ ಪ್ರಯತ್ನ ಪಡ್ಬೇಕು, ಆದ್ರೆ ಅಹಂಕಾರ ಇಲ್ಲದೆ ನೆಮ್ಮದಿಯಾಗಿರ್ಲಿಕ್ಕೆ ಏನ್ ಪ್ರಯತ್ನ ಮಾಡ್ಬೇಕು? ಮಾಯಾಚಾರ, ಲೋಭ ಇತ್ಯಾದಿ ಹಾಸ್ಯ ರತಿ ಎಲ್ಲ ಕಷಾಯಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಆದ್ರೆ ಇಲ್ಲಿವರೆಗೆ ನಾವು ವಿಪರೀತ ತಿಳ್ಕೊಂಡಿದ್ದೇವೆ. ನಾನು ಅದಕ್ಕೆ ಹೇಳ್ತಾ ಇರ್ತೇನೆ, ನಾವು ಕ್ರಮದಿಂದ ಅಧ್ಯಯನ ಮಾಡುವಾಗ ಹಿಂದೆ ಏನೇನು ತಿಳ್ಕೊಂಡಿದ್ದೇವೆ ಅಲ್ಪ ಸ್ವಲ್ಪ, ಅದೆಲ್ಲವನ್ನ ಬದಿಗಿಟ್ಟು ಕ್ರಮಪೂರ್ವಕವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಸರಿಯಾಗಿ ಜಿನವಾಣಿಯ ಮರ್ಮ ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇದೆ. ಒಂದು ಸ್ವಲ್ಪ ಚೂರು ಆ ಕಡೆ ಈ ಕಡೆ ಆದ್ರೂ ಕೂಡ ಸಂಸಾರದ ವಿಷಯಗಳಲ್ಲಿ ಭ್ರಮಿಸ್ಕೊಂಡು ನಾವು ಹೋಗುತ್ತಾನೆ ಇರ್ತೇವೆ. ಯಾಕಂದ್ರೆ ಸಂಸಾರದ ವಿಚಾರಗಳಲ್ಲಿ ಬಹಳ ಆಕರ್ಷಣೆ ಇದೆ ನಮಗೆ, ದ ಮೋರ್ ಅಟ್ರಾಕ್ಷನ್ ತುಂಬಾ ಇದೆ. ಆ ಆಕರ್ಷಣೆಯಿಂದ ಸಹಜವಾಗಿಯೇ ತೇಲ್ಕೊಂಡು ಹೊಟ್ಟೋಗ್ಬಿಡ್ತೀವಿ. ಬಹಳ ಸಾವಧಾನತೆಯಿಂದ ಈ ಮೂಲಭೂತ ವಿಚಾರಗಳನ್ನ, ಸಿದ್ಧಾಂತಗಳನ್ನ ಅರ್ಥ ಮಾಡ್ಕೊಳ್ಳೋದಿದೆ. ಇಲ್ಲಂದ್ರೆ ಪುನಃ ಸಾಂಸಾರಿಕ ವಿಚಾರಗಳಲ್ಲಿ ಯಾವುದು ಧರ್ಮ ಇಲ್ಲ ಅಂತಹ ಅಧರ್ಮಗಳನ್ನ ಧರ್ಮ ಅಂತ ತಿಳಿದು ಪ್ರವರ್ತಿಸುವಂತಹದ್ದನ್ನ ಪುನಃ ನಾವು ಪ್ರಾರಂಭ ಮಾಡ್ತೇವೆ. ಹಾಗಾಗಿ ಕ್ರಮಪೂರ್ವಕವಾಗಿ ತಿಳಿಯೋದಿದೆ. ಏನ್ ಹೇಳ್ತಿದ್ದಾರೆ? ಸ್ವಭಾವ ಮತ್ತು ವಿಭಾವ. ಯಾವ ರಾಗದ್ವೇಷಗಳಿದೆ ಮತ್ತು ಯಾವ ಸಮತಾಭಾವ ಇದೆ, ಇದರ ಬಗ್ಗೆ ನಾವೇನ್ ತಿಳ್ಕೊಂಡಿದ್ದೇವೆ? ಸಮತಾಭಾವವನ್ನ ತಲುಪಲಿಕ್ಕೆ, ವೀತರಾಗ ದಶೆಯನ್ನ ತಲುಪಲಿಕ್ಕೆ ತುಂಬಾ ಪ್ರಯತ್ನ ಮಾಡಬೇಕು. ಆದ್ರೆ ಪರಿಸ್ಥಿತಿ ಹೀಗಿಲ್ಲ. ವೀತರಾಗತ್ತೆ, ನನ್ನ ಸ್ವಭಾವ ಇದೆ, ಅದನ್ನ ಪಡಿಲಿಕ್ಕೆ ನಾನೇನು ಪ್ರಯತ್ನ ಮಾಡೋದು ಬೇಕಾಗಿಲ್ಲ, ಅದು ಅಲ್ಲೇ ಇದೆ. ಆದ್ರೆ ನಾನೇ ಇಗ್ನೋರ್ ಮಾಡ್ತಾ ಇದ್ದೇನೆ. ಏನ್ ಮಾಡೋದು? ನಮ್ಮ ಮನೆಯಲ್ಲಿ ಟ್ರೆಜರ್ ನಿಧಿ ಇದೆ, ಮನೆಯಲ್ಲೇ ನಿಧಿ ಇದೆ, ಅದು ನಂಗೆ ಗೊತ್ತಾಗಿದೆ. ಇಷ್ಟು ದಿನ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಗಿದೆ ಈ ನಮ್ಮ ಮನೆಯಲ್ಲೇ ನಿಧಿ ಇದೆ ಅಂತ. ಆದ್ರೂ ಇಗ್ನೋರೆನ್ಸು, ಇದೆಯೋ ಇಲ್ವೋ ಯಾರಿಗ್ ಗೊತ್ತು, ಈ ರೀತಿ ಸಂದೇಹ ಇದೆ ನನಗೆ. ಇದ್ರೂ ಅದನ್ನ ಯಾರು ತೆಗಿತಾರೆ? ಏನ್ ಮಾಡ್ತಾ ಇದ್ದೇನೆ? ಬೇರೆಯವರ ಹತ್ರ ಹೋಗಿ ಭಿಕ್ಷೆ ಬಿಡ್ತಾ ಇದ್ದೇನೆ. ಏನಾಗುತ್ತೆ? ನಿಧಿ ನಮ್ಮ ಮನೆಯಲ್ಲೇ ಇದೆ, ಅದನ್ನ ಬಿಟ್ಟು ಬಿಟ್ಟು ಬೇರೆಯವರ ಹತ್ರ ಇವನು ಭಿಕ್ಷೆ ಬೇಡಕ್ ಹೋಗ್ತಾ ಇದ್ರೆ ಅವನಿಗೇನಂತೀವಿ ನಾವು? ಅಜ್ಞಾನಿ ಅಂತೀವಿ. ಹಾಗೇನೆ ವೀತರಾಗತ್ತೆ ನನ್ನ ಮನೆಯಲ್ಲೇ ಇದೆ, ವೀತರಾಗತ್ತೆ ನನ್ನ ಸ್ವಭಾವನೇ ಇದೆ. ಆದ್ರೆ ಅದನ್ನ ಇಗ್ನೋರ್ ಮಾಡಿಬಿಟ್ಟು ಕಷಾಯಗಳಿಗೆ ಬೆಲೆ ಕೊಡ್ತಾ ಇದ್ದೇನೆ. ಜಿನ್ವಾನಿ ಹೇಳ್ತಾ ಇದೆ, ವೀತರಾಗತ್ತೆ ನಿನ್ನ ಸ್ವಭಾವ ಇದೆ, ಮತ್ತು ನಾನೇನ್ ಅನ್ಕೋತೇನೆ? ರಾಗದ್ವೇಷ ಮಾಡೋದು ನನ್ನ ಸ್ವಭಾವ ಇದೆ.
ಈ ಕ್ರೋಧ ಮಾಡೋದು ನಾನು, ಈ ಕ್ರೋಧಿ ನಾನು, ದ್ವೇಷಿ ನಾನು, ಮೋಹಿ ನಾನು, ಲೋಭಿ ನಾನು, ಏನಾಯ್ತು ಇದೆಲ್ಲ ನಾನು ಅಂತ ಅನ್ಕೋತೇನೆ ನಾನು. ಆದ್ರೆ ಆಚಾರ್ಯರು ಹೇಳ್ತಾ ಇದ್ದಾರೆ ಇದು ನೀನಲ್ಲ, ಇದು ನಿನ್ನ ವಿಭಾವ ಪರಿಣತಿ ಇದೆ. ಏನ್ ಹೇಳ್ತಾರೆ, ನಾವು ಸಂಸಾರದಲ್ಲೂ ಹೀಗೆ ಮಾತಾಡ್ತೀವಲ್ಲ, ಯಾರಿಗಾದ್ರೂ ತುಂಬಾ ಕ್ರೋಧ ಬಂದಿದ್ರೆ ನಾವೇನಂತೀವಿ, ಈ ವ್ಯಕ್ತಿ ಅವನಲ್ಲ, ನಾನು ನೋಡಿರೋ ವ್ಯಕ್ತಿ ಇವನಲ್ಲ. ನಾನು ನೋಡಿರೋ ವ್ಯಕ್ತಿ ಇವನಲ್ಲ ಅಂದ್ರೆ ಈಗ ಯಾವುದು ಕ್ರೋಧ ಬರ್ತಾ ಇದೆ, ಈ ಕ್ರೋಧ ಬಂದಿರುವಂತಹ ಸಮಯದಲ್ಲಿ ಆ ವ್ಯಕ್ತಿಯ ಯಾವ ಮೂಲ ಸ್ವಭಾವ ಇದೆ ಅದು ಕಾಣ್ತಾ ಇಲ್ಲ. ಆದ್ರೆ ಮೂಲ ಸ್ವಭಾವ ಬೇರೆನೇ ಇದೆ. ಈ ಕ್ಷಣ ಮಾತ್ರಕ್ಕೆ ಯಾವುದೋ ಮೇಲೊಂದು ಕ್ರೋಧ ಕಾಣಿಸ್ತಾ ಇದೆ, ಆದ್ರೆ ನಿಜವಾಗಿಯೂ ಆ ವ್ಯಕ್ತಿಯ ಸ್ವಭಾವ ಹೀಗಿಲ್ಲ. ಹಾಗೆ ಆಚಾರ್ಯ ಹೇಳ್ತಾ ಇದ್ದಾರೆ, ಜೀವ ದ್ರವ್ಯದ ಸ್ವಭಾವ, ಆತ್ಮನ ಸ್ವಭಾವ, ನನ್ನ ಸ್ವಭಾವ ವೀತರಾಗಮಯನೇ ಇದೆ. ವೀತರಾಗತ್ತೆ ಎಲ್ಲಿಂದ ತರೋದಿಲ್ಲ, ನಮ್ಮಲ್ಲೇ ಇದೆ ವೀತರಾಗತ್ತೆ. ನಾನು ಯಾವಾಗ ರಾಗದ್ವೇಷವನ್ನ, ನನ್ನ ಸ್ವಭಾವ ಅನ್ನೋದನ್ನ ಬಿಟ್ಟು ಬಿಡ್ತೇನೆ, ಆಗ ಅಲ್ಲಿ ವೀತರಾಗತ್ತೆ ಸಹಜವಾಗಿಯೇ ಲಭ್ಯ ಇದೆ. ಇದಕ್ಕೆ ನಾವೇನಂತ ಕರೆದ್ವಿ, ಸ್ವಭಾವ ಮತ್ತು ವಿಭಾವ ಏನ. ಸ್ವಭಾವ ವಿಭಾವದ ಸಾಮಾನ್ಯ ವಿಚಾರ ಎಲ್ಲರಿಗೂ ಅರ್ಥ ಆಗಬೇಕು, ಅರ್ಥ ಆಗಿದೆ ಅಂತ ಅನ್ಕೋತೇನೆ ನಾನು. ಯಾವುದಕ್ಕೆ ಸ್ವಭಾವ ಅನ್ನೋದು, ಯಾವುದಕ್ಕೆ ವಿಭಾವ ಅನ್ನೋದು ಏನ. ಇದರ ಮೂಲ ಚರ್ಚೆಯನ್ನ ನಾವು ಇನ್ನು ಮುಂದೆ ಮಾಡೋದಿದೆ, ಅವಾಗ ವಿಚಾರ ಮತ್ತಷ್ಟು ಸ್ಪಷ್ಟವಾಗುತ್ತೆ ಏನ, ದ್ರವ್ಯಗುಣ ಪರ್ಯಾಯದ ಚರ್ಚೆ ಮಾಡಿದಾಗ. ಈ ರೀತಿ ಸ್ವಭಾವ ಮತ್ತು ವಿಭಾವದ ಚರ್ಚೆ ಆಯಿತು. ಇನ್ನೇನು ಹೇಳ್ತಾರೆ, ಈ ಯಾವ ಕಷಾಯಗಳಿದೆ ಇವುಗಳ ಉತ್ಪತ್ತಿ ಯಾಕಾಗತ್ತೆ? ಹಾಗಾದ್ರೆ ವೀತರಾಗತ್ತೆ ನನ್ನ ಸ್ವಭಾವ ಇದ್ದ ಮೇಲೆ ಇವುಗಳ ಉತ್ಪತ್ತಿ ಯಾಕಾಗುತ್ತವೆ ಏನ. ಉತ್ಪತ್ತಿಯ ಕಾರಣ ಏನು ಅನ್ನೋದನ್ನ ನಾವು ವಿಚಾರ ಮಾಡಬೇಕಾಗುತ್ತೆ ಏನ. ನಿನ್ನೆ ನಾವು ಅನಂತಾನುಬಂಧಿ, ಅಪ್ರತ್ಯಾಖ್ಯಾನಾವರಣ, ಪ್ರತ್ಯಾಖ್ಯಾನಾವರಣ, ಸಂಜ್ವಲನ್ ಎಂಬಂತೆ 4 ಕಷಾಯ ಚತುಷ್ಕಗಳ ಚರ್ಚೆಯನ್ನ ಮಾಡಿದ್ವಿ ಏನ. ಅನಂತಾನುಬಂಧಿಗೂ ಉದಾಹರಣೆ ಕೊಟ್ಟಿದ್ರು ಏನ. ಎಲ್ಲ ಉದಾಹರಣೆಗಳು ಎಲ್ಲರಿಗೂ ಜ್ಞಾಪಕ ಇರಬೇಕು. ಈ ಎಲ್ಲ ಯಾವ ಕಲ್ಲಿನ ಮೇಲಿನ ರೇಖೆ ಇದೆ ಏನ, ಇನ್ನೊಂದು ಹೊಲದಲ್ಲಿ ಉಳುಮೆ ಮಾಡೋ ರೇಖೆ ಇದೆ, ಇನ್ನೊಂದು ಯಾವ ಏನಿದೆ ಮಣ್ಣಿನ ಬೇಲೆ ಬರೆಯುವಂತಹ ರೇಖೆ ಇದೆ, ಮತ್ತು ಇನ್ನೊಂದು ಯಾವುದು ನೀರಿನ ಮೇಲೆ ಬರೆಯುವಂತಹ ರೇಖೆ ಇದೆ. ಇವೆಲ್ಲ ಏನನ್ನು ತೋರಿಸ್ತಾ ಇದೆ, ಇವೆಲ್ಲ ತೀವ್ರತೆ ಮಂದತೆಯನ್ನ ತೋರಿಸ್ತಾ ಇದೆ. ಆದ್ರೆ ಯಾರ ತೀವ್ರತೆ ಮಂದತೆಯನ್ನ ತೋರಿಸ್ತಾ ಇದೆ? ಕಷಾಯಗಳ ತೀವ್ರತೆ ಮಂದತೆಯನ್ನ ತೋರಿಸ್ತಾ ಇಲ್ಲ. ಏನ್ ಹೇಳ್ತಿದ್ದಾರೆ ಸ್ವಲ್ಪ ಗಮನ ಕೊಟ್ಟು ಕೇಳೋದಿದೆ. ಈ ಅನಂತಾನುಬಂಧಿ ಆದಿ 4 ಭಾಗಗಳು ಮಾಡಿದ್ರಲ್ಲ, ಅನಂತಾನುಬಂಧಿ ಕ್ರೋಧಮಾನ್ ಮಾಯಾ ಲೋಭ, ಅಪ್ರತ್ಯಾಖ್ಯಾನ ಕ್ರೋಧಮಾನ್ ಮಾಯಾ ಲೋಭ, ಇದೇನು 16 ಭೇದಗಳು ಮಾಡಿದ್ರು. ಈ ಅನಂತಾನುಬಂಧಿ ಇತ್ಯಾದಿ ಯಾವ ಭೇದ ಇದೆ ಇದಕ್ಕೆ ಆಧಾರ ಏನು ಹೇಳ್ತಾರೆ? ತೀವ್ರತೆ ಮತ್ತು ಮಂದತೆ ಏನ. ತೀವ್ರ ಪರಿಣಾಮ ಮತ್ತು ಮಂದ ಪರಿಣಾಮ. ತೀವ್ರತೆ ಮಂದತೆ ಯಾರದ್ದು? ನಮ್ಗೆ ತಕ್ಷಣ ಉತ್ತರ ಬರುತ್ತೆ, ಕಷಾಯದ್ದು. ಹೇಳ್ತಾರೆ ಕಷಾಯದ್ದಲ್ಲ. ಕಷಾಯದ ತೀವ್ರತೆ ಮಂದತೆಯನ್ನ ಜಿನವಾನಿಯಲ್ಲಿ ಲೇಷ್ಯಗಳ ಮೂಲಕ ಅಳಿತಾರೆ. ಏನ್ ಹೇಳ್ತಾರೆ? ಕಷಾಯಗಳ ತೀವ್ರ ಮಂದತೆಯನ್ನ ಲೇಷ್ಯಗಳ ಮೂಲಕ ಅಳಿತಾರೆ. ಯಾರಿಗೆ ಲೇಷ್ಯಗಳು ಗೊತ್ತಿಲ್ಲ ಅವ್ರ ಮುಂದೆ ಚರ್ಚೆ ಅದು ಬರುತ್ತೆ. ಹಾಗಾಗಿ ಯಾರಿಗೆ ಗೊತ್ತಿದೆ ಅವರಿಗೆ ಸ್ಪಷ್ಟ ಆಗುತ್ತೆ. ಯಾವ ಕಷಾಯಗಳ, ಕಷಾಯ ಯಾವುದು? ಕ್ರೋಧಮಾನ್ ಮಾಯಾ ಲೋಭ್, ಅನಂತಾನುಬಂಧಿ, ಅಪ್ರತ್ಯಾಖ್ಯಾನ್. ಇದೇನ್ ಅನಂತಾನುಬಂಧಿ, ಅಪ್ರತ್ಯಾಖ್ಯಾನ್, ಪ್ರತ್ಯಾಖ್ಯಾನ್, ಸಂಜ್ವಲನ ಏನು ಭೇದ ಮಾಡಿದ್ದಾರೆ, ಈ 4 ಭೇದಗಳಲ್ಲಿ ಕ್ರೋಧಮಾನ್ ಮಾಯಾ ಲೋಭನೇ ಇದೆ. ಅನಂತಾನುಬಂಧಿಯಲ್ಲೂ ಕ್ರೋಧಮಾನ್ ಮಾಯಾ ಲೋಭೆ, ಅಪ್ರತ್ಯಾಖ್ಯಾನದಲ್ಲೂ ಕ್ರೋಧಮಾನ್ ಮಾಯಾ ಲೋಭವೇ ಇದೆ. ಕ್ರೋಧಮಾನ್ ಮಾಯಾ ಲೋಭವೇ ಇದ್ರೂ ಮತ್ತೆ ಈ 4 ಭೇದ ಯಾಕೆ ಮಾಡಿದ್ರು? ಕಷಾಯಗಳ ತೀವ್ರತೆ ಮಂದತೆಯನ್ನ ತೋರಿಸೋದಾಗಿದ್ದಿದ್ರೆ
ನಾಲ್ಕೇ ಕ್ರೋಧಮಾನ್ ಮಾಯಲೋಭ ನಾಲ್ಕನ್ನೇ ಹೇಳುತ್ತಿದ್ರು. ಆದ್ರೆ ಕಷಾಯಗಳ ತೀವ್ರತೆ ಮಂದತೆಯನ್ನ ಜಿನವಾಣಿಯಲ್ಲಿ ಲೇಷ್ಯಗಳ ಮೂಲಕ ಹೇಳಿದ್ದಾರೆ. ಲೇ ಕೃಷ್ಣ ನೀಲ ಕಾಪೋತ್ ಪೀತ ಪದ್ಮ ಶುಕ್ಲ ಲೇಷ್ಯ. ಯಾವ ಕೃಷ್ಣ ನೀಲ ಕಾಪೋತ್ ಪೀತ ಪದ್ಮ ಶುಕ್ಲ ಲೇಷ್ಯಗಳಿದೆ, ಆ 6 ಲೇಷ್ಯ ಪರಿಣಾಮಗಳ ಮೂಲಕ ಕ್ರೋಧ ಮಾನ್ ಮಾಯಾ ಲೋಭಗಳ ಎಷ್ಟು ತೀವ್ರತೆ ಇದೆ, ಎಷ್ಟು ಮಂದತೆ ಇದೆ, ಯಾವ್ಯಾವ ರೀತಿಯಾಗಿ ತೀವ್ರತೆ ಆಗಬಹುದು, ಯಾವ್ಯಾವ ರೀತಿಯಾಗಿ ಮಂದತೆ ಆಗಬಹುದು ಅನ್ನೋದನ್ನ ಆ ಲೇಷ್ಯ ಪರಿಣಾಮಗಳ ಮೂಲಕ ಕಷಾಯಗಳ ತೀವ್ರತೆ ಮಂದತೆಯನ್ನ ಜಿನವಾಣಿ ಅಳಿಯುತ್ತೆ. ಹಾಗಾದ್ರೆ ಅನಂತಾನುಬಂಧಿ ಇತ್ಯಾದಿ 4 ಭೇದ ಯಾಕೆ ಮಾಡಿದ್ರು? ಮತ್ತೆ ಹೇಳ್ತಾರೆ ಅನಂತಾನುಬಂಧಿ ಅಪ್ರತ್ಯಖ್ಯಾನ್ ಇತ್ಯಾದಿ ಭೇದಗಳು ಆಸಕ್ತಿಯ ತೀವ್ರತೆ ಮಂದತೆಯನ್ನ ನೋಡ್ಲಿಕ್ಕೆ ಮಾಡಲಾಗಿದೆ. ಏನ್ ಹೇಳ್ತಾರೆ? ಈ ಅನಂತಾನುಬಂಧಿ ಕ್ರೋಧಮಾನ್ ಮಾಯಲೋಭಗಳಿದೆಯಲ್ಲ, ಇವುಗಳನ್ನ ಏನಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವುಗಳ ಮೂಲಕ ಯಾವ ಕಷಾಯ ಪರಿಣಾಮಗಳಲ್ಲಿನ ಆಸಕ್ತಿ ಭಾವ ಇದೆ, ಇನ್ನು ಎರಡು ಬೇರೆ ಬೇರೆ ಇದೆಯಲ್ಲ, ಒಂದು ಕಷಾಯ ಭಾವಗಳು, ಇನ್ನೊಂದು ಕಷಾಯ ಭಾವಗಳಲ್ಲಿ ಆಸಕ್ತಿ, ಎರಡು ಬೇರೆ ಬೇರೆ ಆಯ್ತಲ್ಲ. ಏನ ಕಷಾಯ ಭಾವ ಅಂದ್ರೆ ಕ್ರೋಧಮಾನ್ ಮಾಯಾ ಲೋಭ, ಮತ್ತು ಕ್ರೋಧಮಾನ್ ಮಾಯಾ ಲೋಭಗಳ ಉತ್ಪತ್ತಿಯಲ್ಲಿ ಅಥವಾ ಕ್ರೋಧಮಾನ್ ಮಾಯಾ ಲೋಭಗಳನ್ನ ಮಾಡುವಂತಹ ವಿಚಾರದಲ್ಲಿ ಈ ಜೀವಕ್ಕೆ ಇರುವಂತಹ ಯಾವ ಆಸಕ್ತಿ ಭಾವ ಇದೆ, ಆ ಆಸಕ್ತಿ ಭಾವದ ಬಗ್ಗೆ ಈ ಯಾವ ಅನಂತಾನುಬಂಧಿ ಅಪ್ರತ್ಯಾಖ್ಯಾನ ಇತ್ಯಾದಿ ಇದೆ ಅವುಗಳ ಮೂಲಕ ಆಸಕ್ತಿಯ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯಾವ ಆಸಕ್ತಿ ಪರಿಣಾಮ ಇದೆ ಅದನ್ನ ಅಳಿಲಿಕ್ಕೆ ಜಿನವಾಣಿಯಲ್ಲಿ ಈ ಯಾವ ಸಾಧನ ಇದೆ ಅದರ ಹೆಸರು ಕಷಾಯ ಚತುಷ್ಕ ಇದೆ. ಕಷಾಯ ಚತುಷ್ಕ ಅಂತ ಹೇಳಿದ್ರೆ, ಕಷಾಯ ಚತುಷ್ಕ ಅಂತ ಹೇಳಿದ್ರೆ ಕಷಾಯ ಪರಿಣಾಮಗಳಲ್ಲಿನ ಆಸಕ್ತಿಯನ್ನ ಅಳಿಯುವಂತಹ ಸಾಧನ. ಯಾವುಗಳ ಮೂಲಕ ಕಷಾಯ ಪರಿಣಾಮಗಳನ್ನ ಅಳಿಯಬಹುದು ಆ ಸಾಧನಕ್ಕೆ ನಾವು ಕಷಾಯ ಚತುಷ್ಕ ಅಂತ ಕರೀತೇವೆ. ಕಷಾಯ ಚತುಷ್ಕ ಅಂದ್ರೆ ಅನಂತಾನುಬಂಧಿ ಅಪ್ರತ್ಯಖ್ಯಾನ್ ಪ್ರತ್ಯಾಖ್ಯಾನ್ ಸಂಜ್ವಲನ್. ಈಗ ಅರ್ಥ ಆಗುತ್ತೆ ಈ 4 ಭೇದಗಳನ್ನ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಎಷ್ಟು ಆಸಕ್ತಿ ಕಡಿಮೆ ಆಗುತ್ತೆ. ಸುಮಾರು ಜನಕ್ಕೆ ಏನನ್ಸುತ್ತೆ, ಮುನಿರಾಜರಿಗೆ 3 ಕಷಾಯ ಚತುಷ್ಕದ ಅಭಾವ ಆಗಿದೆ, ಏನ ಅನಂತಾನುಬಂಧಿ ಅಪ್ರತ್ಯಾಖ್ಯಾನ್ ಪ್ರತ್ಯಾಖ್ಯಾನ್, ಹಾಗಾದ್ರೆ ಕಷಾಯ ರಹಿತ ಆಯಿತು. ಇಲ್ಲಿ 2 ವಿಚಾರಗಳಿದೆ. ಒಂದು, ವಾಸ್ತವಿಕವಾಗಿ ಇಲ್ಲಿ ಕಷಾಯಗಳ ಅಭಾವದ ವಿಚಾರ ಇಲ್ಲ. ಇಲ್ಲಿ ವಿಚಾರ ಯಾವುದ್ರದ್ದಿದೆ? ಇಲ್ಲಿ ವಿಚಾರ ಯಾವ ಕಷಾಯ ಪರಿಣಾಮಗಳಿದೆ ಆ ಕಷಾಯ ಪರಿಣಾಮಗಳಲ್ಲಿನ ಆಸಕ್ತಿ ಭಾವದ ಬಗ್ಗೆ ಚರ್ಚೆ ನಡೀತದೆ. ಆಸಕ್ತಿ ಭಾವ ಹೇಗಿದೆ? ಈಗ ಚತುರ್ಥ ಗುಣಸ್ಥಾನವರ್ತಿ ಶ್ರಾವಕ ಇರ್ಬೋದು, ಅಥವಾ ಯಾವ ಪಂಚಮ ಗುಣಸ್ಥಾನವರ್ತಿ ಶ್ರಾವಕ ಇರ್ಬೋದು, ಅಥವಾ ಮುನಿಗಳಿರ್ಬೋದು. ಪ್ರತಿಯೊಬ್ಬರ ಜೀವನದಲ್ಲಿ ಕ್ರೋಧ ಮಾನ್ ಮಾಯಾ ಲೋಭಗಳು ನಮಗೆ ಕಾಣಿಸ್ತಾನೆ ಇರುತ್ತೆ. ಕ್ರೋಧ ಮಾನ್ ಮಾಯಾ ಲೋಭಗಳು ಕಾಣಿಸ್ತಾನೆ ಇರುತ್ತೆ. ಎಲ್ಲರ ಜೀವನದಲ್ಲೂ ಕ್ರೋಧ ಮಾನ್ ಮಾಯಾ ಲೋಭಗಳಿದೆ. ಕ್ರೋಧ ಮಾನ್ ಮಾಯಾ ಲೋಭಗಳು ಇದ್ರೂ ಕೂಡ
ಕಾಣಿಸ್ತಾ ಇದೆ. ಆದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ, ಯಾವ ಅಂತರಂಗದ ಆಸಕ್ತಿ ಭಾವ ಇದೆ ಅದನ್ನ ನೋಡಿ ನಾವು ನಿರ್ಣಯ ಮಾಡಬೇಕಾಗುತ್ತೆ. ಹಾಗಾದ್ರೆ ಬೇರೆ ಜೀವಿಗಳ ಪರಿಣಾಮಗಳನ್ನ ನಾವು ನೋಡಕ್ಕಾಗೋದಿಲ್ಲ. ನಾವು ನಮ್ಮ ಕಷಾಯ ಪರಿಣಾಮಗಳಲ್ಲಿ ಯಾವ ಆಸಕ್ತಿ ಭಾವ ಇದೆ ಅದನ್ನ ನೋಡಿ ನಾವು ನಮ್ಮ ಕಷಾಯ ಚತುಷ್ಕಗಳನ್ನ ನಿರ್ಣಯ ಮಾಡ್ಕೋಬೇಕಾಗುತ್ತೆ. ಏನ ಬೇರೆಯವರು ಹೊರಗಡೆ ಕ್ರೋಧ ತುಂಬಾ ಉತ್ಪನ್ನ ಆಗ್ತಾ ಇದೆ, ಆದ್ರೆ ಅಂತರಂಗದಲ್ಲಿ ಅದರ ಬಗ್ಗೆ ಆಸಕ್ತಿ ಭಾವ ಇಲ್ಲ. ಆಸಕ್ತಿ ಭಾವ ಇಲ್ಲದೆ ಇರೋದನ್ನ ಗುರುತಿಸೋರು ಯಾರು? ನಾನೇ ಸ್ವಯಂ ನನ್ನ ಪರಿಣಾಮಗಳನ್ನ ಗುರುತಿಸ್ಬೇಕಾಗತ್ತೆ. ನಾನು ಮಾಯಾಚಾರವನ್ನ ಮಾಡಿ ನನಗೆ ಆಸಕ್ತಿನೇ ಇಲ್ಲ ಅಂತ ಹೇಳಿಬಿಟ್ಟು ಯಥೇಚ್ಛವಾಗಿ ಕ್ರೋಧ ಮಾಡತಕ್ಕಂಥದ್ದು ಅದಂತೂ ಮಾಯಾಚಾರ ಇದೆ. ಏನ ಅದು ಧರ್ಮದ ಶ್ರೇಣಿಯಲ್ಲೇ ಬರೋದಿಲ್ಲ. ಹಾಗಾಗಿ ಯಾವ ಜೀವ ನಿಷ್ಪಕ್ಷವಾಗಿ ತನ್ನ ಪರಿಣಾಮಗಳನ್ನ ತಾನು ನೋಡಿಕೊಂಡು ನನ್ನ ಕ್ರೋಧಮಾನ್ ಮಾಯಾ ಲೋಭದಲ್ಲಿ ಆಸಕ್ತಿ ಭಾವ ಎಷ್ಟಿದೆ, ಇಷ್ಟ ಬುದ್ಧಿ ಎಷ್ಟಿದೆ, ನನಗೆ ಕ್ರೋಧ ಮಾಡೋದ್ರಲ್ಲಿ ಇಷ್ಟ ಬುದ್ಧಿ ಎಷ್ಟಿದೆ, ಆಸಕ್ತಿ ಎಷ್ಟಿದೆ ಅನ್ನೋದನ್ನ ನಾನು ನೋಡಿ ಆ ಮುಖಾಂತರ ನಾವು ಕಷಾಯ ಚತುಷ್ಕಗಳ ನಿರ್ಣಯವನ್ನ ಮಾಡಬಹುದಿದೆ. ಹಾಗಾಗಿ ಹೊರಗಡೆಗೆ ಕ್ರೋಧಮಾನ್ ಮಾಯ ಲೋಭಗಳು ಎಷ್ಟು ಕಾಣಿಸ್ತಾ ಇದೆ ಅದಕ್ಕಿಂತ ಇಂಪಾರ್ಟೆಂಟ್ ಏನಿದೆ ಹೇಳ್ತಾರೆ, ಅದಕ್ಕಿಂತ ಇಂಪಾರ್ಟೆಂಟು ಅವುಗಳಲ್ಲಿ ನಿನ್ನ ಆಸಕ್ತಿ ಎಷ್ಟಿದೆ. बात समझ में आती है? बाहर में जितने क्रोधमान माया लोभ दिखाई देता है उससे भी महत्वपूर्ण बात क्या है कि अंतरंग में उन कषाय भावों के प्रति आसक्ति भाव कितना है ना. तो ಇರೋ ವಿಚಾರ ಎಲ್ಲ ಆಸಕ್ತಿ ಭಾವದ ಮೇಲೆ ನಿಂತಿದೆ. ಎಷ್ಟೆಷ್ಟು ಆಸಕ್ತಿ ಇದೆ ಅಷ್ಟಷ್ಟು ಅಧಿಕ ಪರಿಣಾಮಗಳು ಉತ್ಪತ್ತಿ ಆಗುತ್ತೆ. ಮತ್ತೆ ಹೆಂಗೆ ಆಸಕ್ತಿ ಭಾವ ಕಡಿಮೆ ಆಗುತ್ತೆ ಹಾಗಾಗಿ ಕಷಾಯ ಪರಿಣಾಮಗಳು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಈ ಆಧಾರದಿಂದ ಈ ಕಷಾಯ ಚತುಷ್ಕಗಳ ಒಂದು ವಿಭಾಗವನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಅತ್ಯಂತ ಸುಂದರವಾದಂತಹ ಮಾರ್ಮಿಕವಾದಂತಹ ಏನ್ ಹೇಳ್ತಾರೆ ಸೈಕಾಲಜಿಕಲ್ ಒಂದು ವಿಂಗಡಣೆಯನ್ನ ಆಚಾರ್ಯರು ನಮ್ಮ ವಿಕೃತ ಪರಿಣಾಮಗಳ ಬಗ್ಗೆ ಮಾಡಿ ನಮಗೆ ತಿಳಿ ಹೇಳಿರುವಂತಹ ವಿಚಾರ ಇದೆ. ಇನ್ನ ಸಾಮಾನ್ಯ ಚರ್ಚೆಯನ್ನು ಮಾಡೋದಾದ್ರೆ ಈ ಕ್ರೋಧ ಮಾನ್ ಮಾಯಾಲೋಭಗಳು ಉತ್ಪನ್ನ ಯಾಕಾಗುತ್ತವೆ, ಯಾವ ಕಾರಣದಿಂದ ಕ್ರೋಧಮಾನ್ ಮಾಯಾಲೋಭಗಳು ಉತ್ಪನ್ನ ಆಗುತ್ತವೆ? ಈ ಚರ್ಚೆಯನ್ನು ನಾವು ವಿಚಾರ ಮಾಡಿದಾಗ ಕ್ರೋಧದ ಉತ್ಪತ್ತಿಗೆ ಕಾರಣ ಯಾರು? ದಶಲಕ್ಷಣ ಧರ್ಮದ ಚರ್ಚೆಗಳನ್ನು ಮಾಡುವಾಗ ಹಲವಾರು ಸಲ ಈ ಚರ್ಚೆಯನ್ನು ನಾವು ಮಾಡಿದ್ದೇವೆ ಏನ. ಅನೇಕ ಸಲ ಎಲ್ಲೆಲ್ಲಿ ಸ್ವಾಧ್ಯಾಯವನ್ನ ಮಾಡುವಂತಹ ಸಂದರ್ಭ ಬರುತ್ತೆ. ದಶಲಕ್ಷಣದಲ್ಲಿ ನಾವೆಲ್ಲರೂ ಕ್ರೋಧದ ಬಗ್ಗೆ ಹಲವಾರು ವಿಚಾರಗಳನ್ನ ಕೇಳಿದ್ದೇವೆ. ಅದರ ಮೂಲ ವಿಚಾರದಲ್ಲಿ ನಾವು ಕ್ರೋಧದ ಬಗ್ಗೆ ಹಲವಾರು ಚರ್ಚೆಗಳನ್ನ ಮಾಡ್ತೇವೆ. ಕ್ರೋಧ ಸರಿ ಇಲ್ಲ, ಕ್ರೋಧ ಮಾಡಬಾರ್ದು ಇತ್ಯಾದಿ ಚರ್ಚೆಗಳನ್ನ ಮಾಡ್ತೇವೆ. ಆದ್ರೆ ಅದರ ಜೊತೆಗೆ ಕ್ರೋಧ ಉತ್ಪನ್ನ ಯಾಕಾಗುತ್ತೆ, ಎಲ್ಲರದು ಸಮಸ್ಯೆ ಏನಿದೆ, ಕ್ರೋಧ ಮಾಡಬೇಕು ಅಂತ ಯಾರಿಗೂ ಅನ್ಸೋದಿಲ್ಲ ಏನ. ಯಾರಿಗನ್ಸತ್ತೆ ಕ್ರೋಧ ಮಾಡಬೇಕು ಅಂತ? ಕ್ರೋಧ ಮಾಡುವಂತಹ ಭಾವ ಯಾರಿಗೂ ಇಲ್ಲ. ಆದ್ರೆ ಹಠಾತ್ ಕ್ರೋಧ ಉತ್ಪನ್ನ ಆಗುತ್ತೆ. ಆವಾಗ ಜೀವಕ್ಕೆ ಕನ್ಫ್ಯೂಸ್ ಆಗ್ಲಿಕ್ಕೆ ಶುರುವಾಗುತ್ತೆ. ಈ ಯಾವ ಕ್ರೋಧ ಇದೆ ಇದು ಯಾಕೆ ಉತ್ಪನ್ನ ಆಗುತ್ತಾ ಇದೆ, ನನಗೆ ಇದು ಬೇಡವಾಗಿದೆ ಆದರೂ ಕೂಡ ಇದು ಯಾಕೆ ಉತ್ಪನ್ನ ಆಗುತ್ತಾ ಇದೆ? ಅದಕ್ಕೆ ಜಿನ್ವಾನಿ ಉತ್ತರ ಕೊಡುತ್ತೆ. ಈ ಕ್ರೋಧ ಉತ್ಪನ್ನ ಆಗೋದು ಯಾವಾಗ ಪರಪದಾರ್ಥಗಳು ಈ ಜೀವಕ್ಕೆ ಏನನ್ನಿಸ್ತವೆ, ದುಃಖಕ್ಕೆ ಕಾರಣ ಇದೆ ಅಂತ ಅನ್ನಿಸ್ತವೆ. ಉದಾಹರಣೆಗೆ ಎಷ್ಟೋ ಸಲ ಏನಾಗುತ್ತೆ, ನಾವು ಏನೋ ಅಂದ್ಕೊಂಡಿರ್ತೇವೆ ಯಾವನೋ ಒಬ್ಬ ಜೀವ, ಅದು ಅವನ ಬಗ್ಗೆ ನಾವು ಏನೋ ಒಂದು ಕಲ್ಪನೆಯನ್ನ ಮಾಡ್ಕೊಂಡಿರ್ತೇವೆ.
ಮತ್ತೆ ಇದ್ದಕ್ಕಿದ್ದಂಗೆ ಏನಾಗುತ್ತೆ, ಆ ವ್ಯಕ್ತಿ ನಮ್ಮ ಬಗ್ಗೆ ನಿಂದನೆಯನ್ನ ಮಾಡ್ತಾನೆ. ಅವನು ನಿಂದನೆ ಮಾಡಿದ ತಕ್ಷಣ ನನಗೇನಾಗುತ್ತೆ, ಕೋಪ ಬರ್ಲಿಕ್ಕೆ ಶುರು ಆಗುತ್ತೆ. ಏನಾಯ್ತು, ಕ್ರೋಧದ ಯಾವ ಪರಿಸ್ಥಿತಿ ಇದೆ, ಅದಕ್ಕೆ ಕಾರಣ ಏನಿದೆ, ಅದಕ್ಕೆ ಮೂಲ ಸ್ವರೂಪದಲ್ಲಿ ಯಾರು ಕಾರಣ ಇದ್ದಾರೆ ಅಂತ ನನ್ನ ಮಂತವ್ಯ. ನನ್ನ ಪ್ರಕಾರ ಏನಿದೆ, ಪರಜೀವ, ಪರಪದಾರ್ಥಗಳು ಇವೆಲ್ಲ ಏನಾಗ್ತವೆ, ನನ್ನ ದುಃಖಕ್ಕೆ ಕಾರಣ ಆಗ್ತವೆ. ಆ ಜೀವ ಪ್ರಶಂಸೆ ಮಾಡ್ದ, ಅದಕ್ಕೆ ನನಗೆ ಸಂತೋಷ ಆಯ್ತು. ಆ ಜೀವ ನಿಂದನೆ ಮಾಡ್ದ, ಅದಕ್ಕೆ ನನಗೆ ದುಃಖ ಆಯ್ತು. ಈ ಕ್ರೋಧ ರೂಪ ಯಾವ ಪರಿಣಾಮ ಇದೆ, ಇದು ಯಾಕೆ ಬರುತ್ತೆ, ಪರಪದಾರ್ಥಗಳು ನನ್ನ ಪ್ರಕಾರವಾಗಿ ಪರಿಣಮಿಸ್ಬೇಕು ಅಂತ ಏನ. ಮತ್ತು ನನ್ನ ಪ್ರಕಾರವಾಗಿ ಪರಿಣಮಿಸ್ಲಿಲ್ಲ ಅಂದ್ರೆ ಕ್ರೋಧ ಬರುತ್ತೆ. ಯಾವುದೋ ಕೆಲಸ ನನಗೆ ಬೇಕಾದಂಗೆ ಮಾಡಬೇಕು ಅನ್ಕೊಂಡಿದ್ದೆ, ಹಂಗಾಗಲಿಲ್ಲ, ಕ್ರೋಧ ಬರುತ್ತೆ. ಯಾರಿಗೋ ನಾನೇನೋ ಹೇಳಿದ್ದೆ, ಅವ್ರು ನನ್ನ ಮಾತು ಕೇಳಲಿಲ್ಲ, ಕ್ರೋಧ ಬರುತ್ತೆ. ಏನಾಯ್ತು, ಕ್ರೋಧ ಬರಲಿಕ್ಕೆ ಮೂಲ ಕಾರಣ ಏನು, ಕ್ರೋಧ ಬರಲಿಕ್ಕೆ ಮೂಲ ಕಾರಣ ಪರಪದಾರ್ಥಗಳಲ್ಲಿ ನನ್ನ ಇಷ್ಟನಿಷ್ಟ ಬುದ್ಧಿ ಇದೆ. ಕ್ರೋಧ ಮಾತ್ರ ಅಲ್ಲ, ಸಮಸ್ತ ಕಷಾಯಗಳಿಗೆ ಮೂಲ ಕಾರಣ ಏನು, ಪರಪದಾರ್ಥಗಳಲ್ಲಿ ನನ್ನ ಇಷ್ಟ ಮತ್ತು ಅನಿಷ್ಟ ಬುದ್ಧಿ ಇದೆ. ನಾನು ಪರಪದಾರ್ಥಗಳನ್ನ ಇಷ್ಟ ಅಥವಾ ಅನಿಷ್ಟ ಅಂತ ತಿಳ್ಕೊಂಡಿದ್ದೇನೆ. ಆದರೆ ಪ್ರಪಂಚದಲ್ಲಿ ಈ ರೀತಿಯಾದ ಏನಾದರೂ ಕ್ಯಾಟಗರಿ ಇದೆಯೇನೋ, ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡು ವಿಚಾರ ಮಾಡಿದ್ರೆ ಇಡೀ ಪ್ರಪಂಚದಲ್ಲಿ ಇದು ಒಳ್ಳೆ ವಸ್ತು ಇದೆ, ಇದು ಕೆಟ್ಟ ವಸ್ತು ಇದೆ. ಒಳ್ಳೆಯದು ಕೆಟ್ಟದು ಅನ್ನುವಂತಹ ಎರಡು ಪ್ರಕಾರದ ವಸ್ತುಗಳ ಕ್ಯಾಟಗರಿ ನಮಗೆ ಪ್ರಪಂಚದಲ್ಲಿ ಸಿಗತ್ತೇನು. ऐसी कोई वस्तु है जो अच्छा है और जो बुरा है ना, ऐसी कोई दो कैटेगरी संसार में मिलेगा क्या ಏನು ಹೇಳ್ತಾರೆ. ಈ ತರ ಯಾವ ಕೆಟಗರಿನೂ ಸಂಸಾರದಲ್ಲಿ ಇಲ್ಲ. ಯಾವ ವಸ್ತು ಒಬ್ಬನಿಗೆ ಇಷ್ಟ ಅನ್ಸುತ್ತೆ, ಅದೇ ವಸ್ತು ಇನ್ನೊಬ್ಬನಿಗೆ ಅನಿಷ್ಟ ಅನ್ಸುತ್ತೆ. ಹೇಗತ್ತೆ ಎಂಬುದು ಏನ, ಜೋ ಗಾಡಿ ಒಬ್ಬನಿಗೆ ಯಾವ ಗಾಡಿ ಚೆನ್ನಾಗ್ ಅನ್ಸುತ್ತೆ, ಅದೇ ಇನ್ನೊಬ್ಬನಿಗೆ ಕಷ್ಟ ಅನ್ಸುತ್ತೆ. ಹಾಗಾದ್ರೆ ಇಷ್ಟ ಮತ್ತು ಅನಿಷ್ಟ ಅನ್ನುವಂತಹ ಕೆಟಗರಿ ಎಲ್ಲಿಂದ ಬಂತು? ಯಾವ ಚಳಿಗಾಲ ಒಳ್ಳೇದು, ಮಳೆಗಾಲ ಒಳ್ಳೇದು, ಬೇಸಿಗೆಗಾಲ ಒಳ್ಳೇದು? ಏನನ್ಸುತ್ತೆ? ಚಳಿಗಾಲ ಇದ್ದಾಗ ಬೇಸಿಗೆ ಒಳ್ಳೇದು ಅನ್ಸುತ್ತೆ, ಏನ ಬೇಸಿಗೆ ಇದ್ದಾಗ ಚಳಿಗಾಲ ಒಳ್ಳೇದು ಅನ್ಸುತ್ತೆ. ಯಾವುದು? ಪ್ರತಿ ಸಮಯ ನನ್ನ ಪರಿಣಾಮಗಳು ಬದಲಾಗ್ತಾ ಇದೆ. ಯಾಕೆ? ಕಷಾಯಗಳ ಕ್ಷಣಿಕ ಇದೆ, ಕಷಾಯಗಳ ಪ್ರತಿ ಸಮಯ ಬದಲಾಗುತ್ತಾ ಇದೆ. ಹಾಗಾದ್ರೆ ಈ ಯಾವ ಕಷಾಯಗಳಲ್ಲಿನ ನನ್ನ ಇಷ್ಟ ಬುದ್ಧಿ ಇದೆ, ಇದೇ ನನ್ನ ಕಷಾಯಗಳ ಉತ್ಪತ್ತಿಗೆ ಕಾರಣ ಆಗುತ್ತಾ ಇದೆ. ನನ್ನ ಪ್ರಕಾರ ವಸ್ತುವಿನಲ್ಲಿ ಇಷ್ಟತೆ ಅಥವಾ ಅನಿಷ್ಟತೆ ಇದೆ, ಆದರೆ ಅದು ನನ್ನ ಭಾವಗಳಲ್ಲಿದೆ. ವಸ್ತುಗಳಲ್ಲಿ ಇಷ್ಟ ಅಥವಾ ಅನಿಷ್ಟ ಎಂಬಂತಹ ಗುಣಗಳಿಲ್ಲ. ಒಬ್ಬನಿಗೆ ಒಂದು ಬಟ್ಟೆ ಇಷ್ಟ ಆಗುತ್ತೆ, ಅದೇ ಬಟ್ಟೆ ಇನ್ನೊಬ್ಬನಿಗೆ ಇಷ್ಟ ಆಗೋದಿಲ್ಲ. ಏನು ಹೇಳ್ತಾರೆ, ನನಗೆ ಯಾವುದು ಶರ್ಟ್ ಇಷ್ಟ ಆಗುತ್ತೆ ಅದು ಇನ್ನೊಬ್ಬನಿಗೆ ಇಷ್ಟ ಆಗೋದಿಲ್ಲ, ಇನ್ನೊಬ್ಬನಿಗಾಗೋದು ನನಗಿಷ್ಟ ಆಗೋದಿಲ್ಲ. ಹಾಗಾದ್ರೆ ಯಾವುದು ಇಷ್ಟ ಇದೆ, ಯಾವುದು ಅನಿಷ್ಟ ಇದೆ? ಮನೆಯಲ್ಲಿ ಫ್ಯಾನ್ ತಿರುಗ್ತಾ ಇದ್ರೆ ಕುಟುಂಬದ ಒಬ್ಬೊಬ್ಬರು ಸದಸ್ಯರಿಗೆ ಒಂದೊಂದು ಥರ ಇರುತ್ತೆ. ಒಬ್ಬರಿಗೆ ಇಷ್ಟ ಆಗುತ್ತೆ, ಒಬ್ಬರಿಗೆ ಅದೇ ಫ್ಯಾನು ಅನಿಷ್ಟ ಅನ್ನಿಸ್ತಾ ಇರುತ್ತೆ. ಹಾಗಾದ್ರೆ ಅದು ಇಷ್ಟ ಇದೆಯೋ ಅನಿಷ್ಟ ಇದೆಯೋ? ಏನಿದೆ? ಒಂದು ಆಹಾರ, ಒಂದು ಸಿಹಿ ಒಬ್ಬರಿಗೆ ಇಷ್ಟ ಆಗುತ್ತೆ, ಇನ್ನೊಬ್ಬರಿಗೆ ಅದೇ ಇಷ್ಟ ಆಗೋದಿಲ್ಲ. ಹಾಗಾದ್ರೆ ವಸ್ತುಗಳನ್ನು ನಾವು ಇಷ್ಟ ಅನಿಷ್ಟ ಅಂತ ವರ್ಗೀಕರಿಸಲಿಕ್ಕೆ ಹೇಗೆ ಸಾಧ್ಯ ಇದೆ? ವಿಚಾರ ಮಾಡೋದು. ನಾವು ಪ್ರಪಂಚದ ವಸ್ತುಗಳನ್ನ ಇಷ್ಟ ಮತ್ತು ಅನಿಷ್ಟ ಅಂತ ವರ್ಗೀಕರಿಸಲಿಕ್ಕೆ ಸಾಧ್ಯ ಇದೆಯೇನು? ಈಗ ಇದು ಸಾಧ್ಯನೇ ಇಲ್ಲ. ಇದು ಹೆಂಗೆ ಸಾಧ್ಯ ಇದೆ? ಅದೇ ತರ ವ್ಯಕ್ತಿಗಳನ್ನು ಕೂಡ ಇವನು ಒಳ್ಳೆ ವ್ಯಕ್ತಿ, ಇವನು ಕೆಟ್ಟ ವ್ಯಕ್ತಿ ಅಂತ ನಾವು ವರ್ಗೀಕರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಅಸಂಭವ ಇದೆ.
ಯಾಕಂದ್ರೆ ನಾನು ನನ್ನ ರಾಗದ್ವೇಷ ಬುದ್ಧಿಯಿಂದ ವಸ್ತುವನ್ನ ನೋಡ್ತಾ ಇದ್ದೇನೆ. ನಾನು ಒಂದು ವಸ್ತುವನ್ನ ನೋಡ್ತೇನೆ ಅಂದ್ರೆ ಒಂದು ಗಾಡಿಯನ್ನೋ, ಒಂದು ಬಟ್ಟೆಯನ್ನೋ, ಒಂದು ಆಹಾರವನ್ನೋ, ಒಬ್ಬ ವ್ಯಕ್ತಿಯನ್ನೋ, ನನ್ನ ಪ್ರಪಂಚದಲ್ಲಿ ಏನನ್ನೂ ನೋಡಿದ್ರೂ ಕೂಡ ಕಷಾಯ ಬುದ್ಧಿಯಿಂದನೇ ನೋಡೋದು, ರಾಗದ್ವೇಷ ಬುದ್ಧಿಯಿಂದನೇ ನೋಡೋದು. ರಾಗದ್ವೇಷ ಬುದ್ಧಿಯಿಂದ ನೋಡಿದ ಮೇಲೆ ಇಷ್ಟ ಅನಿಷ್ಟ ಭಾಸಿತವಾಗದೆ ಇನ್ನೇನಾಗುತ್ತೆ? जब देखा ही राग द्वेष बुद्धि से है, जब देखा ही राग द्वेष का चश्मा पहन कर देख रहे हो, तो राग द्वेष ही तो उत्पन्न होगा. और क्या उत्पन्न होगा? ರಾಗದ್ವೇಷ ಅನ್ನುವಂತಹ ಕನ್ನಡಕದಿಂದ ನಾನು ಇಡೀ ಪ್ರಪಂಚವನ್ನ ನೋಡ್ತಾ ಇದ್ದೇನೆ, ಮತ್ತೆ ನಂಗೆ ರಾಗದ್ವೇಷ ಉತ್ಪನ್ನ ಆಗದೆ ಇನ್ನೇನು ಉತ್ಪನ್ನ ಆಗುತ್ತೆ? ಹಾಗಾದ್ರೆ ರಾಗದ್ವೇಷ ಉತ್ಪನ್ನಕ್ಕೆ ಪರಜೀವ ಪರಪದಾರ್ಥ ಕಾರಣ ಇಲ್ಲ. ನನ್ನ ಯಾವ ಭಾವ ಇದೆ, ನನ್ನ ಯಾವ ದೃಷ್ಟಿ ಇದೆ, ಅದು ಕಾರಣ ಇದೆ. ಛಡಾಲದಲ್ಲಿ ಬರುತ್ತಲ್ಲ, ಛಡಾಲ ಗ್ರಂಥ, ಛಹಢಾಲ ಗ್ರಂಥ ಏನಿದೆ, ಹಿಂದಿಯ ಗ್ರಂಥ, ಬಹಳ ಅದ್ಭುತ ಗ್ರಂಥ ಇದೆ. ಕನ್ನಡದಲ್ಲಿ 6 ಗುರಾನಿಗಳು ಅಂತ ಕರಿತೇವೆ ನಾವು. ಮೂಲದಿಂದ ಓದಿದ್ರೆ ಮತ್ತಷ್ಟು ಆನಂದ ಆಗುತ್ತೆ. जो हिंदी भाषी जिन्होंने पढ़ा है और हिंदी भाषी होते हुए भी जिन्होंने नहीं पढ़ा है, उनको तो सबसे पहले पढ़ना चाहिए, है ना. तो ಅದರಲ್ಲಿ ಒಂದು ಪದ್ಯ ಬರುತ್ತೆ, क्या कहते हैं वहां पे पंडित दौलत राम जी, हरि मित्र महल मसान कंचन कांच निंदन थुतिकरन, अर्घाव तारन असि प्रहारण में सदा समताधरन, ಕಚಲೋಚ ಕರತನ. ಅದು ಮುಂದಿನ ಪದ್ಯ ಬರುತ್ತೆ. तो ಏನ್ ಹೇಳ್ತಾ ಇದ್ದಾರೆ? ಅರಿ ಮಿತ್ರ ಮಹಲ ಮಸಾನ. ಎಂತಹ ಸುಂದರವಾದಂತಹ ಪದ್ಯ ಇದೆ ಅಂದ್ರೆ, ಮುನಿಗಳ ಜೀವನದಲ್ಲಿ ಕಷಾಯಗಳ ಯಾವ ಉತ್ಪತ್ತಿ ಇದೆ ಅದು ಏನ್ ಹೇಳ್ತಾರೆ, ಅಭಾವದ ಸಮ ರೂಪದಲ್ಲಿ ಇದೆ. ಅಂದ್ರೆ ಬಹಳ ಕಡಿಮೆ ಕಷಾಯದ ಉತ್ಪತ್ತಿ ಆಗುತ್ತೆ. ಯಾಕಾಗುತ್ತೆ? ಮುನಿರಾಜದ ದೃಷ್ಟಿಯನ್ನ ಹೇಳ್ತಾರೆ. ಮುನಿರಾಜರಿಗೆ ಅರಿ ಮಿತ್ರ, ಅರಿ ಅಂದ್ರೆ ಶತ್ರು, ಮಿತ್ರ ಅಂದ್ರೆ ಸ್ನೇಹಿತ. ಅರಿ ಮಿತ್ರ ಮಹಲ ಮಸಾನ, ಮಹಲ ಅಂದ್ರೆ ದೊಡ್ಡ ಬಂಗ್ಲೋ, महल है ना. और मसान, मसान का मतलब होता है स्मशान. तो ದೊಡ್ಡ ದೊಡ್ಡ ಏನ್ ಹೇಳ್ತಾರೆ, ಪ್ಯಾಲೇಸ್ ಇರ್ಲಿ, ಅರಮನೆ ಇರ್ಲಿ, ಅಥವಾ ಸ್ಮಶಾನ ಇರ್ಲಿ. ಅರಿ ಮಿತ್ರ ಮಹಲ್ ಮಸಾನ ಕಂಚನ ಕಾಂಚ. ಕಂಚನ ಕಾಂಚ, ಕಂಚನ್ ಅಂದ್ರೆ ಸ್ವರ್ಣ, ಬಂಗಾರ, ಮತ್ತು ಕಾಂಚ್ ಅಂದ್ರೆ ಗಾಜು. तो कांच में और सोने में कोई फर्क नहीं है ना. ಶತ್ರು, ಮಿತ್ರ, ಅರಮನೆ, ಸ್ಮಶಾನ, ಆಮೇಲೆ ಹೇಳ್ತಾರೆ ಬಂಗಾರ ಮತ್ತು ಗಾಜು ಏನಿದೆ, ಕಾಂಚ ನಿಂದನ ಥುತಿಕರನ್. ಮತ್ತು ಯಾರಾದರೂ ನಿಂದನೆ ಮಾಡಲಿ ಅಥವಾ ಥುತಿ, ಥುತಿ ಮೊದಲ ಸ್ತುತಿ, ಯಾರಾದರೂ ಪ್ರಶಂಸೆ ಮಾಡಲಿ, ಕಾಂಚ ನಿಂದನ ಥುತಿಕರನ್, ಅರ್ಘಾವ ತಾರನ ಅಸಿ ಪ್ರಹಾರಣ. ಮತ್ತು ಕೊನೆಗೇನು ಹೇಳ್ತಾರೆ, ಯಾರಾದರೂ ಅಷ್ಟದ್ರವ್ಯದಿಂದ ಅರ್ಘ್ಯವನ್ನ ಎತ್ತುತ್ತಾ ಇರಲಿ ಅಥವಾ ಇನ್ನೊಬ್ಬ ಯಾರಾದರೂ ಖಡ್ಗದಿಂದ ಪ್ರಹಾರ ಮಾಡಲಿ ಶರೀರದ ಮೇಲೆ, ಮೇ ಸದಾ ಸಮತಾಧರನ್, ಈ ಎಲ್ಲ ವಿಚಾರಗಳಲ್ಲಿ ಸದಾ ಕಾಲ, ಸದೈವ, ಜೀವನ ಪೂರ್ತಿ ಸಮತಾ ಭಾವನೆಯನ್ನ ಧಾರಣೆ ಮಾಡ್ತಾರೆ. ಬೋಲು ಏನಿದೆ? ಅರಿ ಮಿತ್ರ ಮಹಲ್ ಮಸಾನ ಕಂಚನ ಕಾಂಚ ನಿಂದನ ಥುತಿಕರನ್, ಅರ್ಘಾವ ತಾರನ ಅಸಿ ಪ್ರಹಾರಣ. ಈ ಎಲ್ಲಾ ಪರಿಸ್ಥಿತಿಯಲ್ಲಿ ಆ ಭಾವಲಿಂಗಿ ಮುನಿ ಸಮತಾ ಭಾವನೆಯನ್ನ ಧಾರಣೆ ಮಾಡ್ತಾರೆ. ಎಷ್ಟು ಅದ್ಭುತ ಇದೆ ಸ್ವರೂಪ. ನಮಗೆ ಯಾರಾದ್ರೂ ಪ್ರಶಂಸೆ ಮಾಡಕ್ಕೆ ಶುರು ಮಾಡಿಬಿಟ್ರೆ ಏನಾಗುತ್ತೆ? ಯಾರಾದ್ರೂ ನಮಗೆ ಹಾರ ತಂದು ಹಾರ ತಂದು ಕೊರಳಿಗೆ ಹಾಕಿದ್ರೆ ನಮಗೇನು ಅನ್ಸುತ್ತೆ? ಅಚ್ಚಾ, ಯಾರಾದ್ರೂ ಕೊರಳಿಗೆ ತಂದು ಹಾರ ಹಾಕಿದ್ರೆ ಅದು ಪುಣ್ಯದ ಉದಯನೋ ಪಾಪದ ಉದಯನೋ? ಏನು ಅನ್ಸುತ್ತೆ ನಮಗೆ? कोई आकर मेरे गले में हार पहनाए तो पुण्य का उदय है कि पाप का उदय है? क्या लगता है अपने को? ಏನು ಅನ್ಸುತ್ತೆ ನಮಗೆ?
ಎಲ್ರಿಗೂ ಅನ್ನಿಸ್ತಾ ಇರ್ಬೇಕು ಇದು ಪುಣ್ಯದ ಉದಯ ಇದೆ. तो मेरा कहना है उत्तर देने से पहले, ಉತ್ತರ ಕೊಡೋಕ್ಕಿಂತ ಮುಂಚೆ ಹಾರ ಯಾವ್ದ್ರದ್ದಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕಲ್ಲ. ಹಾರ ಯಾವ್ದ್ರದ್ದಿದೆ? ಹಾರ ಹೂವಿನ ಹಾರ ಇದೆಯೋ, ಇಲ್ಲ ಹಾರ ಚಪ್ಪಲಿ ಹಾರ ಇದೆಯೋ, ಏನಿದೆ ನಾವು ತಿಳ್ಕೋಬೇಕಲ್ಲ. ಈಗ ಪುನಃ ಏನಾಗೋಯ್ತೀಗ, ಈಗ ಪುನಃ ವಿಚಾರ ಬದಲಾಗೋಯ್ತು ನಮ್ದು. ಹೂವಿನ ಹಾರ ಇದ್ರೆ ಪುಣ್ಯದ ಉದಯ, ಮತ್ತೆ ಚಪ್ಪಲಿ ಹಾರ ಇದ್ರೆ ಪಾಪದ ಉದಯ. ಏನ್ ಹೇಳ್ತಿದ್ದಾರೆ? ಪ್ರಥಮಾನ್ ಯೋಗದಲ್ಲಿ ಕಥೆಗಳು ಬರುತ್ತಲ್ಲ ಇಂಥದ್ದು ಎಷ್ಟೋ. ಅವನ್ ತಲೆ ಬೋಳ್ಸಿ ಚಪ್ಪಲಿ ಹಾರ ಹಾಕಿ ಮುಖಕ್ಕೆ ಮಸಿ ಬೆಳೆದು ಊರೆಲ್ಲ ಅವನ ಮೆರವಣಿಗೆ ಮಾಡಿಸ್ತಾರೆ. ಇದು ಪಾಪದ ಉದಯ ಆಗೋಯ್ತು. ಆದ್ರೆ ವಾಸ್ತವಿಕವಾಗಿ ವಿಚಾರ ಮಾಡೋದಿದೆ, ಈ ಯಾವ ಪ್ರಶಂಸೆ ಅನ್ನುವಂತಹ ವಿಚಾರ ಇದೆ, ಇದು ಎಷ್ಟರ ಮಟ್ಟಿಗೆ ನಮಗೆ ಅನುಕೂಲ ಇದೆ ವಿಚಾರ ಮಾಡೋದು. ಯಾವಾಗ ಪ್ರಶಂಸೆ ಆಗುತ್ತೆ ಆಗ ನನಗೆ ಬಹಳ ಖುಷಿ ಆಗತ್ತೆ ಅಂತರಂಗದಲ್ಲಿ. ಮತ್ತೆ ಯಾರ್ಯಾರು ನನ್ನ ಪ್ರಶಂಸೆ ಮಾಡ್ತಾರೆ ಅವ್ರ ಬಗ್ಗೆ ಎಲ್ಲ ನನಗೆ ತುಂಬಾ ಖುಷಿ ಇರುತ್ತೆ. ಏನ್ ಹೇಳ್ತಾರೆ? ಮತ್ತೆ ಯಾರು ನಿಂದನೆ ಮಾಡ್ತಾರೆ ಅವ್ರ ಬಗ್ಗೆ ದ್ವೇಷ ಇರುತ್ತೆ. ಯಾವುದೇ ಕಾರಣ ಇಲ್ಲದೆ ಹೋದ್ರೂ ನನಗೆ ದ್ವೇಷ ಇರುತ್ತೆ. ಈ ರಾಗದ್ವೇಷಗಳು ಯಾಕೆ ಉತ್ಪತ್ತಿ ಆಗುತ್ತಾ ಇದೆ? ಪ್ರಶಂಸೆಯಲ್ಲಿ ರಾಗ ಮತ್ತು ನಿಂದನೆಯಲ್ಲಿ ದ್ವೇಷ ಬುದ್ಧಿ ಇದೆ. ಆದರೆ ಈ ಕೆಟಗರಿಯನ್ನ ಯಾರು ಮಾಡಿರೋದು? ಪ್ರಶಂಸೆ ಒಳ್ಳೇದಿದೆ, ನಿಂದನೆ ಕೆಟ್ಟದ್ದಿದೆ ಅನ್ನೋದನ್ನ, ಈ ಕೆಟಗರಿಯನ್ನ ಯಾರು ಮಾಡ್ಕೊಂಡಿರೋದು? ಈ ಕೆಟಗರಿಯನ್ನ ನಾನೇ ಮಾಡ್ಕೊಂಡಿರೋದು. ಪ್ರಶಂಸೆ ಆಗ್ಲಿ ಅಥವಾ ನಿಂದನೆ ಆಗ್ಲಿ ನನ್ನ ಸ್ವಭಾವದಲ್ಲಿ ಏನಾದ್ರೂ ವ್ಯತ್ಯಾಸ ಆಗುತ್ತೇನೋ? ಸ್ವಭಾವ ಅಂತೂ ಹೇಗಿದೆ ಹಾಗೇ ಇರೋದಿದೆ. ಮತ್ತೆ ಸ್ವಭಾವ ಹಂಗೆ ಇರೋದಿದ್ದ ಮೇಲೆ ಈ ಪ್ರಶಂಸೆ ನಾವು ಹೇಳ್ತೀವಲ್ಲ ಹೊರಗಡೆ ಅರ್ಥ ಮಾಡಿಸ್ಲಿಕ್ಕೆ ಯಾರಿಗಾದ್ರು, ಏನು ಅವನೊಂದು 2 ಮಾತು ಬಂದ್ರೆ ನಿನ್ಗೆ ತೂತು ಬಿದ್ದೋಯ್ತೇನೋ ಅಂತ. ಅಂದ್ರೆ ಏನು ಅಂದ್ರೆ ನಿನ್ನ ಸ್ವಭಾವದಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ಮತ್ತು ಬೇರೆಯವನ ಮಾತುಗಳಿಗೋಸ್ಕರ ನೀನು ಸುಖ ದುಃಖದ ಅನುಭವ ಹೇಗೆ ಮಾಡ್ತೀಯಾ? ಹಾಗಾದ್ರೆ ನಿನ್ನ ಸುಖ ದುಃಖದ ಯಾವ ಕೀ ಇದೆ ಅದು ಬೇರೆಯವ್ರ ಕೈಯಲ್ಲಿದೆಯೇನು? ನೀನು ಯಾವಾಗ ಸುಖಿ ಆಗ್ಬೇಕು, ಯಾವಾಗ ದುಃಖಿ ಆಗ್ಬೇಕು ಅನ್ನೋದನ್ನ ಬೇರೆ ವ್ಯಕ್ತಿ ನಿರ್ಧರಿಸ್ತಾನೇನು? दूसरा व्यक्ति निर्णय करेगा, मतलब मैं कब सुखी होऊंगा और कब दुखी होऊंगा, कौन निर्णय करेगा? मैं स्वयं निर्णय करूंगा ना. तो स्वयं निर्णय करूंगा तो निंदा और प्रशंसा में सुखी दुखी होऊंगा, तो स्वयं निर्णय कैसे कर पाऊंगा? तो ಕಷಾಯಗಳ ಉತ್ಪತ್ತಿಗೆ ಮೂಲ ಕಾರಣ ಇದೆ. ತೋಡ್ರಮಲ್ಜಿ ಏನ್ ಹೇಳ್ತಾರೆ? ಕಷಾಯಗಳ ಉತ್ಪತ್ತಿ ಕಾರಣಕ್ಕೆ ಯಾವಾಗ ಈ ಜೀವಕ್ಕೆ ಪರಪದಾರ್ಥಗಳು ಇಷ್ಟ ಅನಿಷ್ಟ ರೂಪ ಭಾಸಿತವಾಗ್ತವೆ, ಆಗ ಕಷಾಯಗಳು ಉತ್ಪನ್ನ ಆಗುತ್ತವೆ. ಅರ್ಥ ಆಗ್ತದೆ? ವಸ್ತುಗಳು ಯಾವಾಗ ಇಷ್ಟ ಅನಿಷ್ಟ ಪ್ರತಿಭಾಸಿತ ಆಗುತ್ತವೆ ಆಗ ಕಷಾಯ ಭಾವ ಉತ್ಪನ್ನ ಆಗುತ್ತೆ. ಇದೇ ರೀತಿಯಾಗಿ ಯಾವ ಮಾನ ಕಷಾಯ ಇದೆ, ಮಾನ ಕಷಾಯ ಯಾಕೆ ಉತ್ಪನ್ನ ಆಗುತ್ತೆ? ಇದೇ ರೀತಿ ಪ್ರತಿಯೊಂದು ಕಷಾಯಗಳು ಇಷ್ಟನಿಷ್ಟ ಬುದ್ಧಿಯಿಂದನೇ ಮೂಲ ರೂಪದಲ್ಲಿ ಉತ್ಪನ್ನ ಆಗುತ್ತೆ. ಮತ್ತೆ ಇದರಿಂದ ಅನೇಕ ರೀತಿಯಾದ ಅನಾಹುತಗಳು ನಡೆಯುತ್ತೆ. ನಾನು ಹೇಳಿದ್ದೆ, ಆತ್ಮಹತ್ಯೆಯಂತಹ ಮಹಾ ಘೋರ ಪಾಪವನ್ನ ಜೀವ ಮಾಡ್ತಾನೆ. ಯಾಕೆ ಮಾಡ್ತಾನೆ? ಇತ್ತೀಚೆಗೆ ಬಹಳ ಚರ್ಚೆ ನಡೀತಾ ಇದೆ. ಯಾಕೆ ಮಾಡ್ತಾನೆ ಆತ್ಮಹತ್ಯೆ ಅನ್ನುವಂತಹ ದೊಡ್ಡ ಪಾಪವನ್ನ? ಏನು ವಿಷ ಕುಡಿದು ಸತ್ತೋಯ್ತಾನೆ, ಫ್ಯಾನಿಗೆ ನೇಣು ಹಾಕೊಂಡು ಸತ್ತೋಗ್ತಾನೆ, ಅಥವಾ ಯಾವ ಟ್ರೈನ್ ಗೀನ್ ಇದೆ ಅದ್ರ ಮೇಲೆ ಬಂದು ಸತ್ತೋಗ್ತಾನೆ. ಅನೇಕ ರೀತಿಯಾಗಿ ಜೀವ ಆತ್ಮಹತ್ಯೆಯನ್ನ ಮಾಡ್ಕೋತಾನೆ. ಯಾಕೆ ಮಾಡ್ಕೋತಾನೆ? ವಿಷ ಕುಡಿದು ಸತ್ತು ಹೋದ ಏನಾಯ್ತು? ಯಾವ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ, ಏನ್ ಬರುತ್ತೆ ಅದರಲ್ಲಿ? ಯಾಕೆ ಸತ್ತೋದ ಇವನು? ವಿಷ ಕುಡಿದು ಸತ್ತೋದ. ಆದ್ರೆ ಜಿನ್ವಾನಿ ಏನ್ ಹೇಳುತ್ತೆ? ಯಾಕೆ ಸತ್ತೋದ ಇವನು?
ಇವನು ವಿಷ ಕುಡಿದು ಸತ್ತೋಗಿಲ್ಲ, विष ಅಂತೂ ಇವನ ಸಾಯಲಿಕ್ಕೆ निमित्त आಗಿದೆ। तो मूल कारण कौन है? मूल कारण तो इसके कषाय भाव है। ಇವನ ಕ್ರೋಧ ಪರಿಣಾಮ ಇದೆ ಮೂಲದಲ್ಲಿ, ಇವನ ಮಾನ ಪರಿಣಾಮ ಇದೆ ಮೂಲದಲ್ಲಿ। ಈ ಕ್ರೋಧ ಮಾನ ಮಾಯ ಲೋಭಗಳಿಲ್ಲದೆ ಹೋಗಿದ್ದಿದ್ರೆ ಅವನು ಈ ರೀತಿಯಾದ ಕ್ರಮವನ್ನ ಯಾಕೆ ತಗೋತಾ ಇದ್ದ? ಮೂಲದಲ್ಲಿ ಕಷಾಯ ಭಾವಗಳಿದೆ। ಹಾಗಾದ್ರೆ ಜಿನವಾಣಿಯ ಪ್ರಕಾರ ಅವನ ಆತ್ಮಹತ್ಯೆ ಕ್ರೋಧದಿಂದ ಆಗಿದೆ, ಮಾನದಿಂದ ಆಗಿದೆ। ಬಾಹ್ಯ ವಿಚಾರಗಳಂತೂ ನಿಮಿತ್ತ ಮಾತ್ರ ಇದೆ। ವಿಷ ಕುಡಿದೆ ಹೋಗಿದ್ದಿದ್ರೆ ಇನ್ನೊಂದು ಮಾಡ್ಕೋತಾ ಇದ್ದ, ಇನ್ನೊಂದಾಗ್ದಿದ್ರೆ ಇನ್ನೊಂದು ಮಾಡ್ಕೋತಿದ್ದ। ಆದ್ರೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳಿಕ್ಕೆ ಕಾರಣ ಏನಾಯ್ತು? ಕಾರಣ ಅಂತೂ ಕ್ರೋಧಾದಿ ಕಷಾಯ ಭಾವಗಳಿದೆ। ಅದೇ ರೀತಿ ಇವನಿಗೆ ಅಹಂಕಾರ ಆಗುತ್ತೆ। ಮಾನ ಕಷಾಯದ ಉತ್ಪತ್ತಿ ಯಾಕಾಗುತ್ತೆ? ಯಾವ ಮಾನ ಇದೆ, ಅಹಂಕಾರ ಇದೆ, ನಾವು ಈಗಾಗಲೇ ಯೋಚನೆ ಮಾಡಿದಂತೆ ಅನೇಕ ಸಾಂಸಾರಿಕ ಕಾರಣಗಳನ್ನ ಮುಂದಿಟ್ಟು ಇವನು ಅಲ್ಪ ಸ್ವಲ್ಪ ಮಾನವನ್ನ ಒಳ್ಳೇದು ಒಳ್ಳೇದು ಅಂತ ಹೇಳ್ಕೊಂಡು ಸುತ್ತಾ ಇದ್ದಾನೆ। ಮಾನ ಒಳ್ಳೇದು, ಸ್ವಲ್ಪ ಮಾನ ಇರಬೇಕು, ಸ್ವಾಭಿಮಾನ ಇರಬೇಕು, ಅದಿರ್ಬೇಕು ಇದಿರ್ಬೇಕು ಅಂತ ಹೇಳ್ಕೊಂಡು ಅನೇಕ ಸಾಂಸಾರಿಕ ಕಾರಣಗಳನ್ನ ಮುಂದಿಟ್ಟು ಮಾನ ಕಷಾಯವನ್ನ ಪೋಷಣೆ ಮಾಡ್ತಾನೆ। ಮತ್ತೆ ಯಾವಾಗ ಮಾನ ಕಷಾಯದ ಪೋಷಣೆ ಮಾಡ್ತಾನೆ ಆಗ ಮಾನ ಕಷಾಯ ಮತ್ತಷ್ಟು ಅಧಿಕ ಆಗುತ್ತೆ, ವೃದ್ಧಿ ಆಗುತ್ತೆ। ಯಾವುದರಿಂದ ನಾನು ದೊಡ್ಡವನಾಗ್ತೇನೆ? ನಾನು ಶ್ರೀಮಂತ ಆದ್ರೆ ದೊಡ್ಡವನಾಗ್ತೀನೋ? ಇವನ ಮಾನಕ್ಕೆ ಅನೇಕ ಕಾರಣಗಳಿದೆಯಲ್ಲ। ಅಷ್ಟಮದಗಳ ಚರ್ಚೆ ಅಂತೂ ನಾವು ಕೇಳಿದ್ದೇವೆ। ರತ್ನಗಂಡ ಶ್ರಾವಕಾಚಾರದಲ್ಲಿ ಬಂದಿದೆ, ಜ್ಞಾನಂ ಪೂಜಾಂ ಕುಲಂ ಜಾತಿಂ ಬಲಂ ವೃದ್ಧಿಂ ಆಯು ತಪೋಪು। ಜ್ಞಾನ ಮದ, ಆಯು ಮದ, ಎಷ್ಟೆಷ್ಟು ರೂಪ ಮದ, ಎಷ್ಟೆಷ್ಟು ಮದಗಳಿದೆ, ಅಹಂಕಾರಗಳಿದೆ। ಇವೆಲ್ಲ ಅಹಂಕಾರ ಮಾಡ್ಲಿಕ್ಕೆ ಇವನಿಗೆ ಆಧಾರ ಇದೆ। ನಾ ಇಂಥ ಉನ್ನತ ಕುಲದಲ್ಲಿ ಜನ್ಮ ಪಡೆದಿದ್ದೇನೆ, ಇದರಲ್ಲಿ ಅಹಂಕಾರ ಮಾಡುವಂಥದ್ದೇನಿದೆ? ಇವಾಗ ಈ ಉನ್ನತ ಕುಲ ಇದೆ, ಇಲ್ಲಿ ನೀನು ಕುಲೀನನಾದಂತಹ ಕೆಲಸ ಮಾಡ್ಲಿಲ್ಲ ಅಂದ್ರೆ ನೀಚಗತಿಗೆ ಹೋಗ್ತೀಯ ಅಥವಾ ನಾನು ಹೇಳುವಂಥದ್ದು ಬೇರೆ ತರ, ಈಗ ಉಚ್ಚ ಕುಲ ಇದೆ, ಹಿಂದಿನ ಭವಗಳ ಕುಲ ಯಾವ್ದಿತ್ತು ನಿಂದು? ಏನ್ ಹೇಳ್ತಾರೆ? ಹಿಂದಿನ ಭವದಲ್ಲಿ ಯಾವ ಕುಲ ಇತ್ತು? ಹಿಂದೆ ನೀನು ತಿರ್ಯಂಚ ಆಗಿದ್ದೋ ಅಥವಾ ಏಕೇಂದ್ರಿಯ ಆಗಿದ್ದೋ ಯಾರಿಗ್ ಗೊತ್ತಿದೆ? ನಿನ್ನ ಹಿಂದಿನ ಭವ ಏಕೇಂದ್ರಿಯ ಇದೆ, ತುಂಬಾ ಹಿಂದಕ್ಕೆ ಹೋದ್ರೆ ಏಕೇಂದ್ರಿಯ ಭವ ಇದೆ। ನಿನ್ನ ಕುಲ ಏಕೇಂದ್ರಿಯ ಇದೆ, ಏಕೇಂದ್ರಿಯಕ್ಕಿಂತನೂ ನಿಕೃಷ್ಟ ಕುಲ ಬೇಕೇನು? ಅಂತಹ ನಿಕೃಷ್ಟ ಕುಲದಿಂದ ನೀನು ಬಂದಿದ್ಯಾ, ನಿನಗೆ ಯಾವ ಕುಲದ ಮದ ಆಗುತ್ತಾ ಇದೆ? ಜಾತಿ ಮದ, ಕುಲ ಮದ, ರೂಪ ಮದ। ಯಾವ ರೂಪ? ಈಗಿರೋ ರೂಪ ಇನ್ನೊಂದು ಸಮಯದಲ್ಲಿ ಇಲ್ಲ, ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಇರೋ ರೂಪ ಇನ್ನೊಂದು ಸಮಯದಲ್ಲಿ ಇಲ್ಲ। ಯೌವನ ನಾಶ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ಹೊರಟೋಗುತ್ತೆ, ಯೌವನ ರೂಪ ಕೂಡ ಹೊರಟೋಗುತ್ತೆ। ಯಾವ್ಯಾವ್ದ್ರ ಮೇಲೆ ಇವನು ಅಹಂಕಾರವನ್ನ ಮಾಡ್ತಾನೆ? ನಿಜವಾಗ್ಲೂ ಅಹಂಕಾರ ಮಾಡುವಂತಹ ಯಾವ ವಿಚಾರವೂ ಕೂಡ ನಮ್ಮ ಜೀವನದಲ್ಲಿ ಇಲ್ಲ। ಯಾಕೆ? ನಾವು ನಿನ್ನೆ ಹೇಳಿದ್ವಲ್ಲ, ಸ್ವಭಾವ ಯಾವುದು ನಂದಿದೆ ಅದು ನನ್ನ ಬಿಟ್ಟು ಹೋಗೋದಿಲ್ಲ, ಮತ್ತೆ ಯಾವುದು ನನ್ನ ಬಿಟ್ಟು ಹೋಗುತ್ತೆ ಅದು ನಂದಲ್ಲ। ಮೇರಾ ಸೋ ಜಾವೆ ನೈ, ಜಾವೆ ಸೋ ಮೇರಾ ನೈ। अब क्या दिक्कत है? अब अहंकार किस बात का? ಯಾವುದು ಎಕ್ಸ್ಟ್ರಾ ಬಂದಿದೆ ಅದು ನಂದಲ್ಲ, ಮತ್ತೆ ಅಹಂಕಾರ ಯಾವ ವಿಚಾರಕ್ಕೆ? ದುಃಖ ಪಡ್ತಾನೆ ಇಲ್ಲ ಅಹಂಕಾರ ಪಡ್ತಾನೆ। ಇವನು ಬ್ಯಾಂಕ್ ಬ್ಯಾಲೆನ್ಸ್ ಏನಾದ್ರೂ ಕಡಿಮೆ ಆಯ್ತು ಅಂದ್ರೆ ದುಃಖ ಪಡ್ತಾನೆ, ಅಥವಾ ಯಾವುದಾದ್ರೂ ವಸ್ತು ವಿಯೋಗ ಆಯ್ತು ಅಂದ್ರೆ ದುಃಖ ಪಡ್ತಾನೆ। ದುಃಖ ಯಾಕೆ ಪಡ್ತಾ ಇದೀಯಾ? ಯಾಕೆ ದುಃಖ ಪಡ್ತಾ ಇದೀಯಾ? ಯಾಕಂದ್ರೆ ಇವನಿಗನ್ಸುತ್ತೆ ಈ ಸಂಪತ್ತಿ ನನ್ನದಿದೆ, ಈ ಸಂಪತ್ತಿ ಅಜೀವ ದ್ರವ್ಯ ಇದೆ, ಸಂಪತ್ತಿ ಪುದ್ಗಲದಿದೆ, ನಿಂದಾಗ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಆದ್ರೆ ಸಂಪತ್ತಿ ನನ್ನದು ಅಂತಾನೆ। ನನ್ನದು ಸಂಪತ್ತಿ ಅಂದ ತಕ್ಷಣನೇ ಇವನಿಗೆ ದುಃಖ ಪ್ರಾರಂಭ ಆಗುತ್ತೆ, ಕ್ರೋಧ ಪ್ರಾರಂಭ ಆಗುತ್ತೆ। ಆದ್ರೆ ಆಚಾರ್ಯರು ಹೇಳ್ತಾರೆ, ಇದಕ್ಕಿಂತ ದೊಡ್ಡ ಕಳ್ಳರು
ಇದಕ್ಕಿಂತ ದೊಡ್ಡ ಘೋರ ಕಳ್ಳ ಇನ್ನೊಬ್ಬ ಕೂತಿದ್ದಾನೆ ಜೀವನದಲ್ಲಿ. ಅವನು ಯಾವ ಕಳ್ಳ? ಅವನು ಮೃತ್ಯು ಅನ್ನುವಂತಹ ಕಳ್ಳ. ಮೃತ್ಯು ಅನ್ನುವಂತಹ ಕಳ್ಳ ಬಂದುಬಿಟ್ರೆ ಈಗ ಒಂದು ಸ್ವಲ್ಪ ಲಾಸು ಒಂದು ಸ್ವಲ್ಪ ವಸ್ತುಗಳ ವಿಯೋಗ ಆಗಿದೆ. ಆದ್ರೆ ಮೃತ್ಯು ಅನ್ನುವಂಥದ್ದು ಬಂದುಬಿಟ್ರೆ ಸಮಸ್ತ ವಸ್ತುಗಳ ವಿಯೋಗ ಆಗಬೇಕಾಗುತ್ತೆ. ಸಮಸ್ತ ವಸ್ತುಗಳ ವಿಯೋಗ ಆಗ್ಬಿಟ್ರೆ ಅದು ಎಂತಹ ದುಃಖಕರ ಇದೆ. ಸಮಸ್ತ ವಸ್ತುಗಳ ವಿಯೋಗ ಆಗೋಕ್ಕಿಂತ ಮುಂಚೆ ನನ್ನ ಯಾವ ಸಂಪತ್ತಿ ಇದೆ ಅದನ್ನ ಗುರುತಿಸುವಂತಹ ಅವಶ್ಯಕತೆ ಇದೆ. ನನ್ನ ಯಾವ ಸಂಪತ್ತಿ ಇದೆ ಆ ಸಂಪತ್ತಿಯನ್ನ ಎಲ್ಲಿವರೆಗೆ ನಾನು ಗುರುತಿಸಿಕೊಳ್ಳೋದಿಲ್ಲ ಅಲ್ಲಿವರೆಗೂ ಯಾವ ಮೃತ್ಯು ಸಮಸ್ತ ವಸ್ತುಗಳ ವಿಯೋಗ ಆಗಬೇಕಾಗುತ್ತೆ. ಶೈಲಜ್ ಅವರೇ ಮ್ಯೂಟ್ ಮಾಡಿ. ಅಲ್ಲಿ ಈ ಇದರಲ್ಲಿ ತುಂಬಾನೇ ಇದು ಯಾರದ್ದು ಇದೆ ಅವ್ರ ಐಡಿಯಾ. ಅವರು ಮೊದ್ಲಿಂದಾನು ಮ್ಯೂಟ್ ಮಾಡುವಂತದ್ದನ್ನ ನೋಡ್ಕೊಂಡು ಮ್ಯೂಟ್ ಮಾಡಬೇಕು, ಇಲ್ಲಾಂದ್ರೆ ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ. ವಿಷಯ ಪ್ರಸ್ತಾಪ ಕೂಡ ನಿಂತು ಹೋಗ್ಬಿಡುತ್ತೆ, ಕ್ರಮದಲ್ಲಿ ಭಂಗ ಆಗುತ್ತೆ, ಗೊತ್ತಾಗೋದಿಲ್ಲ. ನಾವೇನ್ ಚರ್ಚೆ ಮಾಡ್ತಾ ಇದ್ವಿ, ಯಾವ ಈ ಕ್ರೋಧ ಕಷಾಯ ಇದೆ, ಈ ಕ್ರೋಧ ಕಷಾಯದ ಸ್ವರೂಪವೇ ಆ ರೀತಿಯಾಗಿದೆ. ಅಲ್ಲಿ ಯಾವುದೇ ರೀತಿಯಾದಂತಹ ಅನ್ಯ ಪದಾರ್ಥಗಳ ಯಾವ ಇಷ್ಟ ಬುದ್ಧಿ ಇದೆ ಅಥವಾ ಅನಿಷ್ಟ ಬುದ್ಧಿ ಇದೆ ಅದೇ ಕ್ರೋಧಾದಿ ಕಷಾಯಗಳಿಗೆ ಕಾರಣ ಆಗುತ್ತೆ, ಅದೇ ಮಾನ ಕಷಾಯಕ್ಕೂ ಕೂಡ ಕಾರಣ ಆಗುತ್ತೆ. ಹಾಗಾಗಿ ಒಂದು ಸಲ ಈ ಮೃತ್ಯು ಅನ್ನುವಂಥದ್ದು ಬಂದ ಮೇಲೆ ಎಲ್ಲ ವಸ್ತುಗಳ ವಿಯೋಗವೂ ಆಗುತ್ತೆ. ಸೊ ಅದು ಆಗೋಕ್ಕಿಂತ ಮುಂಚೆನೆ ನಾನೇನ್ ಮಾಡ್ಬೇಕಾಗುತ್ತೆ, ಯಾವ ಈ ಸ್ವರೂಪ ಇದೆ, ನನ್ನ ಆತ್ಮವೈಭವ ಇದೆ, ಆ ಆತ್ಮವೈಭವವನ್ನ ಗುರುತಿಸ್ಕೊಳ್ಬೇಕಾಗುತ್ತೆ. ಯಾವಾಗ ಆತ್ಮವೈಭವದ ಸಂಪತ್ತಿಯನ್ನ ಗುರುತಿಸ್ಕೋತೇವೆ ಆಗ ಇನ್ನು ನೆಮ್ಮದಿಯಾಗಿ ನಾವು ಮುಂದಿನ ಗತಿಗೆ ಕೂಡ ಗಮನ ಮಾಡಬಹುದಿದೆ. ಹಾಗಾಗಿ ಈ ಯಾವ ಮಾನಕಷಾಯ ಇದೆ ಅದಕ್ಕೆ ಕಾರಣವೂ ಕೂಡ ಅದೇ ರೀತಿಯಾಗಿದೆ. ಅದೇ ರೀತಿಯಾಗಿ ಮಾಯಾಚಾರ ಇದೆ. ಮಾಯಾಚಾರ ಉತ್ಪನ್ನ ಯಾಕಾಗುತ್ತೆ? ನನಗನ್ಸತ್ತೆ ಮಾಯಾಚಾರ ಮಾಡೋದ್ರಿಂದ ನನ್ನ ಕೆಲಸ ಆಗುತ್ತೆ. ಮಾಯಾಚಾರ ಮಾಡೋದ್ರಿಂದ ಕೆಲಸ ಆಗೋದಿಲ್ಲ. ಅಥವಾ ಮಾಯಾಚಾರಕ್ಕೆ ಇತ್ತೀಚಿನ ದಿನಗಳಲ್ಲಿ ನಾವೇನಂತ ಕರಿತೇವೆ, स्मार्टनेस। अपने अपने अनुसार जो मायाचार है उसको आजकल स्मार्टनेस बोला जाता है। मतलब ये बहुत स्मार्ट है, अपना काम निकालना जानता है, ಅವನ ಕೆಲಸ ಹೆಂಗ್ ಬೇಕು ಹಂಗ ಅವ್ನು ಮಾಡ್ಕೊಂಡ್ಬಿಡ್ತಾನೆ तो ಹೆಂಗ್ ಬೇಕು ಹಂಗ್ ಮಾಡ್ಕೊಂಡ್ಬಿಡ್ತಾನೆ, ಕೆಲಸ ನಡೆಯುತ್ತೆ. ಅದರ ಅರ್ಥ ಏನು? ಈ ಸ್ಮಾರ್ಟ್ನೆಸ್ಸು ಚತುರ್ಗತಿಯಲ್ಲಿ ಭ್ರಮಣೆ ಮಾಡಿಸುತ್ತೆ. ಹಾಗಾದ್ರೆ ಇದು ಸ್ಮಾರ್ಟ್ನೆಸ್ ಅಲ್ಲ, ಇದು ಮಾಯಾಚಾರ ಇದೆ, ಮಹಾ ಕಷಾಯ ಇದೆ, ಮಹಾ ಪಾಪಕ್ಕೆ ಕಾರಣ ಇದೆ. ಯಾರ ಕೆಲಸ ಕಾರ್ಯಗಳು ಕೂಡ ಅವರ ಮಾಯಾಚಾರ ಮಾಡೋದ್ರಿಂದ ಆಗೋದಿಲ್ಲ. ಕೆಲಸ ಕಾರ್ಯಗಳೆಲ್ಲ ಪುಣ್ಯ ಪಾಪದ ಉದಯಕ್ಕೆ ಅನುಸಾರವಾಗಿ ಆಗುತ್ತೆ. ನಾನು ಎಷ್ಟೇ ಮಾಯಾಚಾರ ಮಾಡಿದ್ರೂ ಕೆಲಸ ಆಗೋದಿಲ್ಲ. ಕೆಲಸ ಆಗಬೇಕಾದ್ರೆ ಪುಣ್ಯದ ಉದಯ ಬೇಕಾಗುತ್ತೆ. ಅನುಕೂಲ ಕರ್ಮದ ಉದಯವೇ ನಮ್ಮ ಅನುಕೂಲ ಕಾರ್ಯ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಅದನ್ನು ಬಿಟ್ಟು ನಾನು ಎಷ್ಟೇ ಅದಕ್ಕೆ ವಿರುದ್ಧವಾಗಿ ಕಷಾಯಗಳನ್ನ ಮಾಡಿದ್ರೂ ಯಾವುದೇ ರೀತಿಯಾದ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟು ಪ್ಲಾನಿಂಗ್ ಅನ್ನ ಮಾಡ್ತೇವೆ, ಈ ಪ್ಲಾನ್ ಮಾಡೋದೆಲ್ಲ ಮಾಯಾಚಾರ ಇದೆ. ಯಾವ ಪ್ಲಾನು?
ಹೀಗಾದ್ರೆ ಹಾಗೆ ಮಾಡ್ತೇನೆ, ಹಾಗೆ ಹೇಳಿದ್ರೆ ಹಾಗೆ ಹೇಳುತ್ತೇನೆ, ಹಿಂಗ್ ಕೇಳ್ಬಿಟ್ರೆ ಹಂಗೆ ಹೇಳುತ್ತೇನೆ, ಹಿಂಗೇನ ಯೋಜನೆ ಹಾಕೊಂಡು ಮನಸ್ಸಲ್ಲೇ ಮಾಯಾಚಾರದ ಜಂಜಾಟವನ್ನ ಸೃಷ್ಟಿ ಮಾಡ್ಕೊಂಡಿರ್ತವೆ. ಇದೆಲ್ಲ ಘೋರ ಪಾಪಕ್ಕೆ ಕಾರಣ ಇದೆ. ಮತ್ತು ಬರೀ ಪಾಪ ಪುಣ್ಯದ ವಿಚಾರ ಆನಂತರ. ಆದ್ರೆ ಯಾವ ಸಮಯದಲ್ಲಿ ಈ ಕಷಾಯಗಳು ಉತ್ಪನ್ನ ಆಗುತ್ತೆ, ಅದೇ ಸಮಯದಲ್ಲಿ ಅವುಗಳು ನನಗೆ ದುಃಖ ಕೊಡ್ತಾ ಇದೆ. ಏನ ಯಾವ ಸಮಯದಲ್ಲಿ ಕ್ರೋಧ ಉತ್ಪನ್ನ ಆಗುತ್ತೆ, ನನಗೇನನ್ಸುತ್ತೆ ನಾನು ಕ್ರೋಧ ಮಾಡಿ ಬೇರೆಯವರಿಗೆ ದುಃಖ ಕೊಡ್ತಾ ಇದ್ದೇನೆ. ಆದ್ರೆ ನಿಜವಾದ ಸ್ಥಿತಿ ಏನಿದೆ, ನಾನು ಕ್ರೋಧ ಮಾಡಿ ಮೊದಲು ನನಗೆ ನಾನೇ ದುಃಖ ಕೊಡ್ಕೋತಾ ಇದ್ದೇನೆ. ನಿಜಾನೂ ಇಲ್ವೋ? ಏನ ಕಣ್ಣು ಕೆಂಪಗಾಗಿದೆ, ಯಾರ್ದು? ನಂದು. ಏನ ಮೈಯಲ್ಲೆಲ್ಲ ಕೆಟ್ಟು ಸಿಟ್ಟು ಬಂದಿದೆ, ಯಾರಿಗೆ ದುಃಖ ಆಗುತ್ತಾ ಇದೆ? ನನಗೆ. ಕ್ರೋಧ ಮಾಡೋದ್ರಿಂದ ಮೊದಲು ದುಃಖ ಆಗೋದು ನನಗೇನೆ. ಮಾನಕ್ ಮಾಡೋದ್ರಿಂದ ಮೊದಲು ದುಃಖ ಆಗೋದು ನನಗೇನೆ. ಅನೇಕ ರೀತಿಯಾದ ಕ್ರೋಧ, ಮಾನ್, ಮಾಯಾ, ಲೋಭಗಳ ಆಧಾರಗಳು ಇತ್ತೀಚೆಗೆ ಹುಟ್ಕೊಂಡ್ಬಿಟ್ಟಿದೆ. ಏನ ವಿದ್ವಾಂಸರಲ್ಲಿ ಕ್ರೋಧಮಾನ್ ಮಾಯಲೋಭಗಳ ಪರಿಸ್ಥಿತಿ ಬೇರೆ ಇದೆ. ಏನ ನೌಕರಿ ಮಾಡೋರಲ್ಲಿ ಬೇರೆ ತರ ಇದೆ. ಅನೇಕ ರೀತಿಯಾದಂತಹ ಕ್ರೋಧಮಾನ್ ಮಾಯಲೋಭಗಳು ಉತ್ಪನ್ನ ಆಗಿದೆ. ಆಮೇಲೆ ಅದಕ್ಕೆ ಆಧಾರಗಳು ಕೂಡ ಅನೇಕ ಇದೆ. ಕೆಲವೊಬ್ಬರಿಗೆ ಜ್ಞಾನದ ಅಹಂಕಾರ ಇದೆ, ಕೆಲವೊಬ್ಬರಿಗೆ ಧನದ ಅಹಂಕಾರ ಇದೆ. ಜೀವನ ಎಲ್ಲ ಈ ಕಷಾಯಗಳಲ್ಲಿಯೇ ಮುಳುಗ್ ಹೋಗ್ಬಿಡುತ್ತೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಅತೀಂದ್ರಿಯ ಆನಂದವನ್ನು ಅನುಭವಿಸ್ಲಿಕ್ಕೆ ನಮಗೆ ಸಾಧ್ಯ ಆಗೋದೇ ಇಲ್ಲ. ಹಾಗಾದ್ರೆ ಈ ಕಷಾಯಗಳನ್ನ ದೂರ ಮಾಡೋದು ಹೇಗೆ? कषायों को दूर कैसे करे फिर? तो आचार्य ने उत्तर दिया, ಇಷ್ಟ ಅನಿಷ್ಟ ಭಾವನೆಯಿಂದ ಕಷಾಯಗಳು ಉತ್ಪನ್ನ ಆಗುತ್ತವೆ. ಮತ್ತು ಯಾವಾಗ ತತ್ವಜ್ಞಾನದಿಂದ ಪರಪದಾರ್ಥಗಳು ಇಷ್ಟ ಅನಿಷ್ಟ ಅನ್ನಿಸೋದಿಲ್ಲ, जब तत्वज्ञान के बल से पर पदार्थ इष्ट अनिष्ट भाषित नहीं होते, तब ಆಗ ಸಹಜವಾಗಿಯೇ ಕಷಾಯ ಭಾವಗಳು ನಿಂತು ಹೋಗುತ್ತೆ. ಕಷಾಯಗಳನ್ನ ಬಿಡುವಂತಹ ಉಪಾಯ ಏನಿದೆ? ಕಷಾಯ ಬಿಡೋ ಉಪಾಯ ತತ್ವಜ್ಞಾನ ಇದೆ. ಮೇರಿ ಭಾವನಾ में आता है ना, क्या तत्व विचार खुशी से सब दुख संकट सहा करे, है ना? तो ಅದರ ಅರ್ಥ ಏನಿದೆ? अपन रोज पढ़ते होंगे, बहुत लोगों को मेरी भावना याद भी होगा. तो वो वस्तु विचार खुशी से सब दुख संकट सहा करे. तो सब दुख संकट कैसे सहेंगे? तो सहने का मतलब बहुत बुरा मानकर सहना नहीं, ಅತ್ಯಂತ ಖುಷಿ ಸೇ ಖುಷಿಪೂರ್ವಕವಾಗಿ ಸಹನೆ ಹೆಂಗ್ ಮಾಡೋದು? ನಮಗೆ ಸಹನೆ ಮಾಡೋದು ಗೊತ್ತಿದೆ, ಆದ್ರೆ ಖುಷಿಪೂರ್ವಕವಾಗಿ ಹೆಂಗ್ ಸಹನೆ ಮಾಡೋದು? ವಸ್ತು ವಿಚಾರ ಅಂದ್ರೆ ತತ್ವಜ್ಞಾನದಿಂದ. ಪ್ರತಿಯೊಂದು ವಸ್ತುವಿನ ಯಾವ ಸ್ವಭಾವ ಇದೆ, ಆ ಸ್ವಭಾವದ ಬಗ್ಗೆ ವಿಚಾರ ಮಾಡೋದರ ಮೂಲಕ ನಾನು ಎಲ್ಲಾ ರೀತಿಯಾದಂತಹ ಕಷಾಯ ಪರಿಣಾಮಗಳನ್ನ ಅಭಾವ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ತತ್ವ ವಿಚಾರ ಮಾಡೋದ್ರಿಂದ ವಸ್ತುಗಳು ಇಷ್ಟ ಅನಿಷ್ಟ ಅನ್ನಿಸೋದಿಲ್ಲ. ವಸ್ತು ಇದೆ, ಅದರಲ್ಲಿ ಇಷ್ಟ ಅನಿಷ್ಟ ಇಲ್ಲಿಂದ ಬರುತ್ತೆ. ಅದು ನಾನು ಮಾಡ್ಕೊಂಡಿರುವಂತಹ ಕಲ್ಪನೆ ಇದೆ. ಬೆಂಡೆಕಾಯಿ ಚೆನ್ನಾಗಿರೋದಿಲ್ಲ, ಇಲ್ಲ ಇನ್ನೊಂದು ಪಲ್ಯ ಚೆನ್ನಾಗಿರೋದಿಲ್ಲ, ಇಲ್ಲ ದಪ್ಪು ಬಟ್ಟೆ ಚೆನ್ನಾಗಿರೋದಿಲ್ಲ, ತೆಳು ಬಟ್ಟೆ ಚೆನ್ನಾಗಿರುತ್ತೆ, ಚಳಿಯಲ್ಲಿ ಫ್ಯಾನ್ ಚೆನ್ನಾಗಿರೋದಿಲ್ಲ, ಬೇಸಿಗೆಯಲ್ಲಿ ಚೆನ್ನಾಗಿರುತ್ತೆ, ಆ ಗಾಡಿ ಚೆನ್ನಾಗಿರೋದಿಲ್ಲ, ಈ ಗಾಡಿ ಚೆನ್ನಾಗಿರುತ್ತೆ. ಏನೇನೆಲ್ಲ ನಾನು ಮಾಡ್ಕೊಂಡಿದ್ದೇನೆ ಇದೆಲ್ಲ ನನ್ನ ಕಲ್ಪನೆ ಇದೆ. ವಸ್ತುವಂತೂ ಮಾತ್ರ ವಸ್ತು ಇದೆ, ಅದರಲ್ಲಿ ಇಷ್ಟ ಅನಿಷ್ಟ ಅನ್ನತಕ್ಕಂತಹ ಎರಡು ಭೇದಗಳಿಲ್ಲ. ಹಾಗಾಗಿ ಇದು ನಾನು ಮಾಡ್ಕೊಂಡಿರೋ ಕಲ್ಪನೆ ಆಗಿರೋದ್ರಿಂದ ತತ್ವಜ್ಞಾನದ ಮೂಲಕ ಈ ಕಲ್ಪನೆಯ ಭ್ರಮ ನಿರಸನವಾಗೋದ್ರಿಂದ ಸಹಜವಾಗಿಯೇ ವಸ್ತುಗಳು ಇಷ್ಟ ಅನಿಷ್ಟ ರೂಪದಲ್ಲಿ ಭಾಸಿತವಾಗೋದಿಲ್ಲ. ಯಾವಾಗ ವಸ್ತುಗಳು ಇಷ್ಟ ಅನಿಷ್ಟ ರೂಪವಾಗಿ ಭಾಸಿತ ಆಗೋದಿಲ್ಲ, ಆಗ ಸಹಜವಾಗಿಯೇ ಈ ಯಾವ ಕ್ರೋಧಮಾನ್ ಮಾಯಾಲೋಭಗಳಿದೆ
ಅವುಗಳು ಮಂದವಾಗಿ ಆಗುತ್ತಾ ಒಂದು ದಿನ ಸಂಪೂರ್ಣವಾಗಿ ಅಭಾವ ಆಗುತ್ತವೆ. ಇದು ಕಷಾಯಗಳನ್ನ ಅಭಾವ ಮಾಡುವಂತಹ ವಿಧಿ ಜಿನ್ವಾನಿಯಲ್ಲಿ ಹೇಳಿರುವಂತಹ ವಿಧಿ ಇದೆ. ಈ ಪ್ರಕಾರವಾಗಿ ಜಿನ್ವಾನಿಯಲ್ಲಿ ತತ್ವಜ್ಞಾನದ ಮೂಲಕ ಕಷಾಯಗಳ ಅಭಾವ ಮಾಡಬಹುದು ಅನ್ನೋದನ್ನ ತಿಳಿಸಿದರೆ, ಈ ರೀತಿಯಾಗಿ ನಿರಂತರವಾಗಿ ತತ್ವಾಭ್ಯಾಸವನ್ನು ಮಾಡುವುದರ ಮೂಲಕ ಕಷಾಯಗಳ ಅಭಾವವನ್ನು ನಾವು ನಮ್ಮ ಜೀವನದಲ್ಲಿ ಮಾಡ್ಕೋಬಹುದು. ಹಾಗಾಗಿ ನಮ್ಮಲ್ಲೂ ಕೂಡ ಕಷಾಯಗಳ ಅಭಾವ ಆಗಲಿ ಅನ್ನುವಂತಹ ಭಾವನೆಯಿಂದ ಇವತ್ತಿನ ಸ್ವಾಧ್ಯಾಯವನ್ನು ವಿರಾಮ ಮಾಡೋದಿದೆ.